Yes, very good evening, all of you. Welcome to KS Guruji. Very good. ತಿಳಿಸಿದಲ್ವಾ? ಎಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ಕೂಡ ಕೆಲವು ಕ್ವಶನ್ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ಹಿಸ್ಟ್ರಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಮತ್ತೆ ಸ್ಟಾರ್ಟಿಂಗ್ ಇಂದ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಟಾರ್ಟಿಂಗ್ ಇಂದ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಿಯರ್ ವಿ ಹ್ಯಾವ್ ದ ಕ್ವಶನ್. ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ, ಇಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ನಮ್ಮ ಭಾರತದ ಒಂದು ಇತಿಹಾಸದಲ್ಲಿ ಎಸ್ಪೆಷಲಿ ಟು ದ ಏನ್ಷಿಯಂಟ್ ಹಿಸ್ಟ್ರಿ, ಓಕೆನಾ, ಏನ್ಷಿಯಂಟ್ ಹಿಸ್ಟ್ರಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ರೈಟ್, ಈ ಒಂದು ಏನ್ಷಿಯಂಟ್ ಹಿಸ್ಟ್ರಿ ಸಂಬಂಧಪಟ್ಟಂಗೆ ಜಾಸ್ತಿ ಕ್ವಶನ್ಸ್ ಬರೋದು ಫ್ರಮ್ ದಿಸ್ ಪಾರ್ಟ್. ರೈಟ್, ಬಹಳಷ್ಟು ಒಂದು ಸಬ್ಜೆಕ್ಟ್ ಟಾಪಿಕ್ಗಳು ಇದಾವೆ ಇಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ. ಅದರಲ್ಲಿ ವೈದಿಕ ಲಿಟರೇಚರ್, ವೈದಿಕ ಸಾಹಿತ್ಯ ಅನ್ನೋದು ಕೂಡ ಬಹಳ ಪ್ರಮುಖವಾದಂತಹ ಒಂದು ಪಾಠ, ಒಂದು ಲೆಸನ್ ಆಗಿರ್ಬೋದು. ನಮ್ಮ ಒಂದು ಭಾರತದ ಒಂದು ಇತಿಹಾಸದಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಗಿರ್ಬೋದು, ವೈದಿಕ ಕಲ್ಚರ್ ಆಗಿರ್ಬೋದು, ವೈದಿಕ ಕಲ್ಚರ್ ಆಗಿರ್ಬೋದು, ಅದಾದ ನಂತರ ಮಗಧ ಸಾಮ್ರಾಜ್ಯ, ಅದೇ ರೀತಿ ಮೌರ್ಯ ಸಾಮ್ರಾಜ್ಯ, ಗುಪ್ತ ಸಾಮ್ರಾಜ್ಯ, ಈ ಒಂದು ಚಾಪ್ಟರ್ಗಳ ಮೇಲೆ ಹೆಚ್ಚಿನ ಒಂದು ಕ್ವಶನ್ಸ್ ಫೋಕಸ್ ಮಾಡ್ತಾರೆ ಹಿಸ್ಟ್ರಿಯಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಈ ವೈದಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೆಲವು ಕ್ವಶನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ವೈದಿಕ ಲಿಟರೇಚರ್ ಈಸ್ ಆಲ್ಸೋ ನೌನ್ ಯಾಸ್, ಇಲ್ಲಿ ಒಂದು ಹೇಳ್ತಾನೆ, ಈ ಒಂದು ಕ್ವಶನ್ಸ್ ಗಳಿಂದ ನಿಮ್ಗೆ ಈ ಒಂದು ಟಾಪಿಕ್ಸ್ಗಳು ಕ್ಲಿಯರ್ ಆಗಿ ಸಿಗುತ್ತೆ, ಕ್ಲಿಯರ್ ಇನ್ಫಾರ್ಮೇಶನ್ ಸಿಗುತ್ತೆ, ಕ್ಲಿಯರ್ ಇನ್ಫಾರ್ಮೇಶನ್ ಸಿಗುತ್ತೆ. ಡೋಂಟ್ ವರಿ. ಇಲ್ಲಿ ವೈದಿಕ ಲಿಟರೇಚರ್ ಈಸ್ ಆಲ್ಸೋ ನೌನ್ ಆಸ್ ಶ್ರುತಿ, ಸ್ಮೃತಿ, ಸಂಹಿತ, ವೇದಾಂಗ. ಇವುಗಳನ್ನ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಸಾಕಷ್ಟು ಬಾರಿ ಕೇಳಿದ್ದಾರೆ. ಹಾಗಾಗಿ ಮುಂದುವರಿಸ್ತಾ ಹೋಗೋಣ. ಏನಂತ ಇವುಗಳು, ಶ್ರುತಿ ಅಂದ್ರೆ ಏನು, ಸ್ಮೃತಿ ಅಂದ್ರೆ ಏನು, ದ ಫೈನಲ್ ಆನ್ಸರ್ ಯಾವುದು ಇದಕ್ಕೆ ಸಂಬಂಧಪಟ್ಟಂಗೆ, ವೈದಿಕ ಸಾಹಿತ್ಯವನ್ನ ಏನೆಂದು ಕರಿತೀವಿ ನಾವು, ಏನೆಂದು ಕರಿತೀವಿ ನಾವು, ಅದು ಬಹಳ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಇದನ್ನು ಮೋಸ್ಟ್ ಆಗಿ ಕೇಳ್ತಾನೆ. ಬಿಕಾಸ್ ವೈದಿಕ ಸಾಹಿತ್ಯದ ಬಗ್ಗೆ ಓದುವ ಸಂದರ್ಭದಲ್ಲಿ ವೈದಿಕ ಸಾಹಿತ್ಯ ಅಂದ್ರೆ ಏನೋ ಅಂತ ಗೊತ್ತಿರಬೇಕು ನಮಗೆ, ಅಂದಾಗ ಮಾತ್ರ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಅಥವಾ ಈ ಒಂದು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ದ ಆನ್ಸರ್ ಇಸ್ ದ ಶ್ರುತಿ. ಶ್ರುತಿ ಇಸ್ ದ ಆನ್ಸರ್. ವೈದಿಕ ಶ್ರುತಿ ಅಂದ್ರೆ ಮತ್ತೆ ಲೇಡಿ ಅಲ್ರಿ, ಶ್ರುತಿ ಅಂದ್ರೆ ಇಲ್ಲಿ ವೈದಿಕ ಸಾಹಿತ್ಯವನ್ನು ಶ್ರುತಿ, ಸ್ಮೃತಿ ಇವೆಲ್ಲ ನಾವು ನೋಡ್ತೇವೆ ವೈದಿಕ ಸಾಹಿತ್ಯದಲ್ಲಿ. ವೈದಿಕ ಲಿಟ್ರೇಚರ್ ಅಥವಾ ವೈದಿಕ ಸಂಸ್ಕೃತಿಯಲ್ಲಿ ಸ್ಮೃತಿ ಬರುತ್ತೆ, ಸ್ಮೃತಿ ಬರುತ್ತೆ, ಅದೇ ರೀತಿ ಸಂಹಿತ, ವೇದಾಂಗ. ವೇದಗಳಲ್ಲಿ ವೇದಗಳು 4 ವೇದಗಳು ಮತ್ತೆ ಅದರ ಉಪವೇದಗಳು ಬಹಳಷ್ಟು ಇದಾವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಸ್ಮೃತಿ ಅಂದ್ರೆ ಏನ್ರಿ, ಈಗ ಶ್ರುತಿ ಅಂದ್ರೆ ಏನು? ವೈದಿಕ ಲಿಟರೇಚರ್ ಇಸ್ ಆಲ್ಸೋ ನೋನ್ ಆಸ್ ಶ್ರುತಿ. ಶ್ರುತಿ ಅಂತ ಇದನ್ನ ಕರಿತೇವೆ. ಇದನ್ನ ಇನ್ನೊಂದು ಹೆಸರು, ಈ ವೈದಿಕ ಲಿಟರೇಚರ್, ವೈದಿಕ ಸಾಹಿತ್ಯದ ಇನ್ನೊಂದು ಹೆಸರು, ದಟ್ ಈಸ್ ಶ್ರುತಿ. ಶ್ರುತಿ ಎಂಬ ಪದದ ಅರ್ಥ ದಟ್ ಈಸ್ ವಾಟ್ ಈಸ್ ಇಯರ್ಡ್. ನಾವು ಏನ್ ಕೇಳ್ತೀವಿ ಅದನ್ನೇ ನಾವು ಶ್ರುತಿ ಅಂತ ಕರಿತೀವಿ. ಮತ್ತು ಆರಂಭಿಕ ವೈದಿಕ ಸಾಹಿತ್ಯವನ್ನು ವಿವರಿಸಲು ಬಳಸಲಾಗುತ್ತದೆ. ಸ್ಟಾರ್ಟಿಂಗ್ ಫ್ರಮ್ ದಿ ಇಟ್ಸ್ ಡಿಸ್ಕ್ರೈಬ್ಡ್ ಅರ್ಲಿ ವೇದಿಕ ಲಿಟರೇಚರ್. ಅರ್ಲಿ ವೇದಿಕ್, ನಾಟ್ ಲೇಟರ್ ವೇದಿಕ್. ನಿಮ್ಗೆ ಗೊತ್ತಲ್ಲಿ ನಮ್ಮ ವೈದಿಕ ಸಾಹಿತ್ಯದಲ್ಲಿ 2 ಭಾಗಗಳನ್ನಾಗಿ ಮಾಡಿ ಹೋಗ್ತೀವಿ. ಬಹಳಷ್ಟು ಜನರಿಗೆ ವೈದಿಕ ಸಾಹಿತ್ಯ ಅಂದ್ರೆ ಒಂದೇ ಚಾಪ್ಟರ್ ಅಂತ ಗೊತ್ತಿದೆ. ಆದ್ರೆ ಇಲ್ಲಿ ಚಾಪ್ಟರ್ನ 2 ಭಾಗಗಳಾಗಿ, 2 ಉಪಭಾಗಗಳಾಗಿ ವಿಂಗಡಣೆ ಮಾಡಿ ನಾವು ಪಠ್ಯದಲ್ಲಿ ಹೋಗ್ತೀವಿ. ವೈದಿಕ ಸಾಹಿತ್ಯದಲ್ಲಿ ಒಂದು ಅರ್ಲಿ ವೇದಿಕ್ ಲಿಟರೇಚರ್ ಬರುತ್ತೆ, ಅಂದ್ರೆ ಪೂರ್ವವೇದಗಳ ಸಾಹಿತ್ಯ, ಪೂರ್ವವೇದಗಳ ಕಾಲ, ಅರ್ಲಿ ವೇದಿಕ್ ಲಿಟರೇಚರ್. ಇನ್ನೊಂದು ಲೇಟರ್ ವೇದಿಕ್, ಅರ್ಲಿ ವೇದಿಕ್ ಕಲ್ಚರ್ ಅಂಡ್ ಆಲ್ಸೋ ಲೇಟರ್ ವೇದಿಕ್ ಕಲ್ಚರ್. ಪೂರ್ವವೇದಿಕ ಸಂಸ್ಕೃತಿ ಮತ್ತೆ ನಂತರ ಅಥವಾ ಉತ್ತರ, ಇದನ್ನ ಲೇಟರ್ನ ನಂತರನೂ ಅಂತೀವ್ರಿ ಕನ್ನಡದಲ್ಲಿ, ಉತ್ತರ ವೇದ ಕಾಲ ಅಂತ ಕೂಡ ಕರಿತೀವಿ. ಇದು ಅರ್ಲಿ ವೇದಿಕ್ ಟೈಮ್ಸ್ ಅಂದ್ರೆ ಪೂರ್ವ ವೇದಗಳ ಕಾಲ, ಇದು ಲೇಟರ್ ವೇದಿಕ್ ಅಂತಂದ್ರೆ ನಂತರ, ಇದಾದ ನಂತರ. ಲೇಟರ್ ವೇದಿಕ್ ನಂತರ ವೇದ ಅಥವಾ ಉತ್ತರ ವೇದ ಎರಡು ಒಂದೇ. ಸೊ ವಾಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಅರ್ಲಿ ವೇದಿಕ್ ಅಂಡ್ ಲೇಟರ್ ವೇದಿಕ್? ಇವುಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸ ಏನ್ ಸರ್? ನೋಡಿ, ಈ ಅರ್ಲಿ ವೇದಿಕ್ ಅಲ್ಲಿ ಸಮಾಜ ಇಷ್ಟು ಸುಂದರವಾಗಿತ್ತು ಅಂತಂದ್ರೆ ಇವತ್ತಿಗೂ ಕೂಡ ನಾವು ಅರ್ಲಿ ವೇದಿಕ್ ಪಠ್ಯವನ್ನ ಓದುವ ಸಂದರ್ಭದಲ್ಲಿ ನಿಮಗೆ ಅಚ್ಚರಿ ಆಗುತ್ತೆ. ಇಂಥ ಸಮಾಜವೊಂದು ಹಿಂದೆ ಇತಿಹಾಸದಲ್ಲಿ ಇತ್ತ ಅನ್ನೋ ಲೆವೆಲ್ಗೆ ನಿಮ್ಗೆ ಗಾಬರಿಗೊಳಿಸುವಂತ ವಿಚಾರಗಳು ಇಲ್ಲಿ ಸಿಗ್ತವೆ. ಬಹಳ ಒಂದು ರೀತಿ ಪ್ಯೂರ್ ಆಗಿತ್ತು ಸಮಾಜ, ಶುದ್ಧವಾಗಿತ್ತು, ಬಹಳ ಶುದ್ಧವಾಗಿತ್ತು, ಕ್ಲಿಯರ್ ಆಗಿತ್ತು. ಯಾವುದೇ ರೀತಿ ಅನಿಷ್ಟ ಪದ್ಧತಿಗಳಾಗಿರ್ಬೋದು, ಕೆಲವು ಕೆಟ್ಟ ವಿಚಾರಗಳು, ಕೆಟ್ಟ ಆಚಾರಗಳು, ಕೆಟ್ಟ ಸಂಪ್ರದಾಯ ಪದ್ಧತಿಗಳು ಇರಲಿಲ್ಲ ಎಲ್ಲಿ, ಅರ್ಲಿ ವೇದಿಕ್ ಅಲ್ಲಿ. ಆದರೆ ವೆನ್ ಕಮ್ಸ್ ಟು ದ ಲೇಟರ್ ವೇದಿಕ್, ನಾವು ಯಾವಾಗ ಲೇಟರ್ ವೇದಿಕ್ ಬರ್ತೀವಿ ಅಲ್ಲಿ ಸಾಕಷ್ಟು ಸಾಮಾಜಿಕ ಪಿಡುಗುಗಳು ಉಂಟಾಗ್ತವೆ. ಏನು, ದಲಿತ ಪದ್ಧತಿ ಉಂಟಾಗೋದು ಇಲ್ಲ, ದಲಿತ ಪದ್ಧತಿ ಸೃಷ್ಟಿಯಾಗೋದು ಇಲ್ಲ, ದಲಿತ ಪದ್ಧತಿ, ಅಸ್ಪೃಶ್ಯತೆ,
ಓಕೆನಾ. ಸ್ಪೃಶ್ಯತೆ ಇಲ್ಲೇ ಉಂಟಾಗೋದು. ಸೊ ಮಹಿಳೆ ಮೇಲಿನ ದೌರ್ಜನ್ಯ, ಶೋಷಣೆ ಇಲ್ಲೇ ಒಳಗಾಗ. ಮತ್ತೆ ಜಾತಿ, ಭೇದ, ಮೇಲು ಕೀಳು ಅನ್ನೋ ಸಂಪ್ರದಾಯಗಳು ಇಲ್ಲೇ ಲೇಟರ್ ವೇದಿಕಲ್ಲಿ ಇಟ್ಕೊಳ್ತಾರೆ. ಆದ್ರೆ ಅರ್ಲಿ ವೇದಿಕಲ್ಲಿ ಆ ತರ ಇರ್ಲಿಲ್ಲ. ಮತ್ತೆ ಇನ್ನೊಂದು ಹೇಳೋದಾದ್ರೆ, ನಮ್ಮ ಒಂದು ಅರ್ಲಿ ವೇದಿಕಲ್ಲಿ ನೋಡಿ, ಆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ಒಂದು 4 ಪಂಗಡಗಳಲ್ಲಿ 3 ಪಂಗಡಗಳು ಮಾತ್ರ, 3 ವರ್ಣಗಳು ಮಾತ್ರ ಈ ಅರ್ಲಿ ವೇದಿಕಲ್ಲಿ ಬರ್ತವೆ. 3 ವರ್ಣಗಳು ಯಾವುವು? ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಕ್ಷತ್ರಿಯ, ಇನ್ನೊಂದು ವೈಶ್ಯ. ಈ 3 ಪಂಥಗಳು ಅಥವಾ 3 ವರ್ಗಗಳು, 3 ಆ ವರ್ಣಗಳು ವರ್ಣಗಳು ಈ 3 ವರ್ಣಗಳು ಅರ್ಲಿ ವೇದಿಕಲ್ಲಿ ಬರ್ತವೆ. ಆದ್ರೆ ಈ ಲೇಟರ್ ವೇದಿಕಲ್ಲಿ 3 ವರ್ಣಗಳ ಜೊತೆ ಇನ್ನೊಂದು ವರ್ಣ ಏನಾಗುತ್ತೆ, ದಟ್ ಇಸ್ ಶೂದ್ರ. ಈ ಲೇಟರ್ ವೇದಿಕಲ್ಲಿ ಈ 3 ವರ್ಣಗಳ ಜೊತೆ ಶೂದ್ರ ಅನ್ನೋ ವರ್ಣ ಕೂಡ ಹೊರಹೊಮ್ಮುತ್ತೆ. ಹೀಗೆ ಆ ಒಂದು ಅರ್ಲಿ ವೇದಿಕಲ್ಲಿ ಇದ್ದಂತ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ ಈ 3 ವರ್ಣಗಳು ಅವರು ಕೆಲಸ ಮಾಡುವ ಆಧಾರದ ಮೇಲೆ ನಿರ್ಧಾರ ಆಗ್ತಾ ಇತ್ತು. ಯಾರೇ ಟೀಚಿಂಗ್ ಮಾಡ್ಲಿರಿ, ಅಲ್ಲಿ ದಲಿತ ವ್ಯಕ್ತಿ, ಅಸ್ಪೃಶ್ಯತೆ, ಜಾತಿ ಭೇದ, ಮೇಲು ಕೀಳು ಇರ್ಲಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಸಂಜೆ ಹೋಗಿ ಟ್ಯೂಷನ್ಗೆ ಮಕ್ಕಳಿಗೆ ಹೇಳ್ಕೊಡ್ತೀನಿ ಪಾಠ ಅಂತಂದ್ರೆ, ನಾನು ಅಲ್ಲಿಗೆ ಬ್ರಾಹ್ಮಣ ಇಲ್ಲ. ಇವನು ಮಧ್ಯಾಹ್ನದ ಸಮಯದಲ್ಲಿ ಅಥವಾ ಸಾಯಂಕಾಲದ ಸಮಯದಲ್ಲಿ ನಾನು ಹೊರಕ್ಕೆ ಹೋಗಿ ಕೆಲಸ ಮಾಡ್ತೀನಿ ಅಂದ್ರೆ ಈಸ್ ವೈಶ್ಯ ವೈಶ್ಯ ಆಗ್ತಾ ಇದ್ದ. ಇಲ್ಲ, ಟೈಮ್ಸ್ ಯುದ್ಧದ ಸಂದರ್ಭದಲ್ಲಿ ನಾನು ಯುದ್ಧ ಮಾಡ್ತೀನಿ ಅಂತಂದ್ರೆ ಈಸ್ ಕ್ಷತ್ರಿಯ. ತಾನು ಮಾಡುವ ಕೆಲಸದ ಆಧಾರದ ಮೇಲೆ ವರ್ಣಗಳು ನಿರ್ಧಾರ ಆಗ್ತಾ ಇತ್ತು. ಆದರೆ ಲೇಟರ್ ವೇದಿಕಲ್ಲಿ ಮಾಡಿಬಿಡ್ತಾರೆ. ನೀನು ಶೂದ್ರನಾದರೆ ಮಾತ್ರ ರೈತರ ಕೆಲಸ ಮಾಡಬೇಕು. ಬ್ರಾಹ್ಮಣ, ನೀನು ಆಟವನ್ನು ಕಲಿಸಬೇಕಾದ್ರೆ ಅಥವಾ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕಾದ್ರೆ ಬ್ರಾಹ್ಮಣನೇ ಆಗಿರ್ಬೇಕು. ನೀ ಬ್ರಾಹ್ಮಣನಾದ್ರೆ ಮಾತ್ರ ಶಿಕ್ಷಣ ಕೊಡಬೇಕು, ಅದರ್ವೈಸ್ ಕೊಡಬಾರ್ದು ಅನ್ನೋ ಒಂದು ಫಿಕ್ಸ್ ಜಾಬ್ಗಳು ಇಲ್ಲಿ ಕ್ರಿಯೇಟ್ ಆಗ್ತವೆ. ನೀನು ಕ್ಷತ್ರಿಯನ, ರಾಜನಾಗುವ ಅವಕಾಶ ನಿನಗೆ ಮಾತ್ರ ಇದೆ. ರಾಜ, ಸೈನಿಕ ಆಗುವ ಅವಕಾಶ ಕ್ಷತ್ರಿಯರಿಗೆ ಮಾತ್ರ ಇರ್ತಕ್ಕಂಥದ್ದು. ವೈಶ್ಯರು, ನೀವು ವ್ಯಾಪಾರ ಮಾಡ್ಬೇಕ್ರಿ. ವೈಶ್ಯರು ವ್ಯಾಪಾರ ಮಾತ್ರ ಮಾಡ್ಬೇಕು, ಬೇರೆ ಏನು ಮಾಡಂಗಿಲ್ಲ ಅನ್ನೋದು ಫಿಕ್ಸ್ ಆಗುತ್ತೆ ಇಲ್ಲಿ ಲೇಟರ್ ವೇದಿಕಲ್ಲಿ. ಶೂದ್ರ ರೈತರು. ಅರ್ಲಿ ವೇದಿಕಲ್ಲಿ ರೈತರು ಯಾರಾಗಿರ್ತಾರೆ ಸರ್ ಹಾಗಾದ್ರೆ ಅಂದ್ರೆ, ಈ ವೈಶ್ಯರು ರೈತರ ಕೆಲಸವನ್ನು ಮಾಡ್ತಾ ಇರ್ತಾರೆ. ಮೊದಲು ರೈತರ ಕೆಲಸ ಮತ್ತು ವ್ಯಾಪಾರ ಕೆಲಸವನ್ನು ಇವರೇ ಮಾಡ್ತಾ ಇರ್ತಾರೆ. ಆದ್ರೆ ಇವರಲ್ಲೇ ಮತ್ತೆ ಒಂದು ಪಂಗಡ ಉಂಟಾಗುತ್ತೆ, ದಟ್ ಇಸ್ ಲೇಟರ್ ವೇದಿಕಲ್ಲಿ ಶೂದ್ರವರು. ಸೊ ಈ ರೀತಿಯಾಗಿ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅರ್ಲಿ ವೇದಿಕ್ ಅಂಡ್ ಲೇಟರ್ ವೇದಿಕ್. ಹೀಗಾಗಿ ಅರ್ಲಿ ವೇದಿಕೆಗೆ ಮಾತ್ರ ನಾವು ಶ್ರುತಿ ಅಂತ ಕರಿತೀವಿ. ಶ್ರುತಿ is considered eternal and is believed to be divine origin. It includes the Vedas, Brahmanas, Aranyakas, Upanishads. ಈ ಶ್ರುತಿಯಲ್ಲಿ 4 ಭಾಗಗಳು ಬರ್ತವೆ. ಒಂದು ವೇದಗಳು. ಆ ವೇದಗಳಂತಂದ್ರೆ ಯಾವ್ರಿ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ. ಈ 4 ವೇದಗಳು ಶ್ರುತಿಯ ಅಡಿಯಲ್ಲೇ ಬರ್ತವೆ. ಶ್ರುತಿಯ ಭಾಗಗಳು ವೇದಗಳು ಇಟ್ಸ್ ಅ ಪಾರ್ಟ್ ಆಫ್ ದಿ ಶ್ರುತಿ. ಬ್ರಾಹ್ಮಣಾಸ್ ಅಂತ ಬರ್ತವೆ. ಅರಣ್ಯಕಗಳು, ಉಪನಿಷತ್ತುಗಳು. ನಾವು ಉಪನಿಷತ್ತುಗಳು ಓದ್ತೀವಲ್ಲ, ಮಾಂಡಕೋಪನಿಷತ್ತು, ಕಠೋಪನಿಷತ್ತು, ಈ ರೀತಿ ಉಪನಿಷತ್ತುಗಳು ಕೂಡ ಇಸ್ ಅ ಪಾರ್ಟ್ ಆಫ್ ದಿ ಶ್ರುತಿ. ಶ್ರುತಿ is also known as a Vedic literature. Vedic literature is also known as a ಶ್ರುತಿ. ಸೇಮ್. ಇದು ವೇದಗಳು, ಬ್ರಾಹ್ಮಣ ಮತ್ತು ಅರಣ್ಯಕ ಉಪನಿಷತ್ತುಗಳನ್ನು ಹೊರಗುತ್ತೆ. ಹಾಗಾದ್ರೆ ಇಲ್ಲಿ ಶ್ರುತಿಯನ್ನು ನೋಡಿದ್ವಿ ನಾವು. ಸ್ಮೃತಿ ಅಂದ್ರೆ ಏನು, ಸ್ಮೃತಿ ಅಂದ್ರೆ ಏನು ಅದನ್ನು ನೆನಪಿಡ್ಬೇಕು. ನಾವು ಅದನ್ನು ನೋಡ್ಬೇಕು. ನೋಡಿ, ಅನಿಸ್ತಿದೆಯಾ ಇಲ್ವಾ? 1 ಮಿನಿಟ್. ನೋಡಿ, ಸ್ಮೃತಿ ಮೀನ್ಸ್ ವಾಟ್ ಹ್ಯಾಸ್ ಬೀನ್ ರಿಮೆಂಬರ್ಡ್. ನಮಗೆ ಏನು ನೆನಪಿದೆ, ನೆನಪಿನಲ್ಲಿ ಏನಿರುತ್ತೆ ಅದನ್ನ ಸ್ಮೃತಿ ಅಂತ ಕರೀತಾರೆ. ಏನ್ ಸರ್ ಹಾಗಾದ್ರೆ, ಯಾವ್ದಾಗಾದ್ರೆ ಮತ್ತು ನಂತರದ ವೇದಿಕ ಸಾಹಿತ್ಯವನ್ನು ವಿವರಿಸ್ತಾರೆ. ಶ್ರುತಿ ಇಸ್ ಡಿಸ್ಕ್ರೈಬ್ ದಿ ಅರ್ಲಿ ವೇದಿಕ ಲಿಟರೇಚರ್. ಶ್ರುತಿ ಪೂರ್ವವೇದ ಕಾಲವನ್ನ ಚರ್ಚೆ ಮಾಡುತ್ತೆ. ಬಟ್ ಶ್ರುತಿ ನಂತರ ವೇದ ಕಾಲವನ್ನ ಡಿಸ್ಕ್ರೈಬ್. ಸ್ಮೃತಿಯು ಬದಲಾವಣೆಗೆ ಒಳಗಾಗ್ತದೆ. ಹೌದು, ಬದಲಾವಣೆ ಬಹಳಷ್ಟು ಆಗುತ್ತೆ ಇಲ್ಲಿ. ಯಾಕಂದ್ರೆ ಲೇಟರ್ ವೇದಿಕಲ್ಲಿ ಸಮಾಜ ಬದಲಾವಣೆ ಆಗುತ್ತದೆ. ಹೆಚ್ಚಿನ ಬದಲಾವಣೆ ಕಾಣೋದು ನಾವು ಇಲ್ಲೇ. ಅರ್ಲಿ ವೇದಿಕಲ್ಲಿ ಮಹಿಳೆಗೆ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ, ಮಹಿಳೆಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ಆದರೆ ಲೇಟರ್ ವೇದಿಕಲ್ಲಿ ಮಹಿಳೆಯ ಸ್ಥಾನವನ್ನ ಅಥವಾ ಮಹಿಳೆಯಲ್ಲಿರ್ತಕ್ಕಂಥ ಅಧಿಕಾರವನ್ನ ಪುರುಷ ಕಿತ್ಕೊಳ್ತಾನೆ, ಮಹಿಳೆಯನ್ನ ಮೂಲ ಗುಂಪು ಮಾಡ್ತಾನೆ.
ಎಲ್ಲಿ? ಲೇಟರ್ ವೇದಿಕಲ್ಲಿ. ಸಮಾಜ ಹೀಗೆ ಒಂದೊಂದೇ ಕೆಡಕನ್ನು ಅನುಭವಿಸ್ತಾ ಬರುತ್ತೆ. ಅನಿಷ್ಟ ಪದ್ಧತಿಗಳು ಒಂದೊಂದೇ ಹೊರ ಹೊಮ್ತವೆ. ಅಲ್ಲೇ ಅತ್ಯಾಚಾರಗಳು ಎಂಬ ಕಾನ್ಸೆಪ್ಟ್ಗಳು ಸ್ಟಾರ್ಟ್ ಆಗೋದು ಅಲ್ಲಿಂದಾನೆ, ಲೇಟರ್ ವೇದಿಕ ಸಮಾಜದಲ್ಲಿ ಮಹಿಳೆ ಮೇಲಿನ ಶೋಷಣೆ, ದೌರ್ಜನ್ಯ, ಅತ್ಯಾಚಾರಗಳು, ಈ ಕಾನ್ಸೆಪ್ಟ್ಗಳು ಅರ್ಲಿ ವೇದಿಕ್ನ ಜನರಿಗೆ ಗೊತ್ತೇ ಇರಲಿಲ್ಲ. ಲೇಟರ್ ವೇದಿಕ್ನಲ್ಲಿ ಗೊತ್ತಾಗ್ತದೆ ನೋಡಿ. ಅವ್ರು ಲೇಟರ್ ವೇದಿಕ್ನಲ್ಲಿ ಮನುಷ್ಯ ತನ್ನನ್ನೇ ತಾನೇ ಕಳ್ಕೊತಾನೆ, ಒಂದು ರೀತಿಯ ನಷ್ಟವನ್ನ ಅನುಭವಿಸ್ತಾನ್ರಿ. ನಾನು ಬಹಳಷ್ಟು ತಪ್ಪುಗಳನ್ನ ಮಾಡ್ಕೊತ ಬರ್ತೇನೆ ಮಾನವ. ಈ ರೀತಿಯಾಗಿ ಇಲ್ಲಿ ಒಂದು ಕನ್ಕ್ಲೂಷನ್ಗೆ ನಾವು ಬರೋದಾದ್ರೆ, ಶ್ರುತಿ ಮೀನ್ಸ್ ಇಟ್ ಈಸ್ ಅರ್ಲಿ ವೇದಿಕ್. ನಾನು ಆಗ್ಲೇ ಹೇಳಿದೆ, ವೇದಗಳ ಸಾಹಿತ್ಯದಲ್ಲಿ ಅಥವಾ ವೇದಗಳ ಕಾಲದಲ್ಲಿ ಎರಡು ಭಾಗಗಳು ಬರ್ತವೆ. ಒಂದು ಪೂರ್ವವೇದ ಕಾಲ, ಇನ್ನೊಂದು ಉತ್ತರವೇದ ಕಾಲ ಅಥವಾ ನಂತರವೇದ ಕಾಲ. ಪೂರ್ವವೇದ ಕಾಲವನ್ನ ನಾವು ಶ್ರುತಿ ಅಂತ ಕರಿತೀವಿ, ನಂತರವೇದ ಕಾಲವನ್ನು ನಾವು ಸ್ಮೃತಿ ಅಂತ ಕರಿತೀವಿ. ಎಸ್, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಹಾಗಾದ್ರೆ, ಹೂ ವಾಸ್ ದಿ ಫೌಂಡರ್ ಆಫ್ ವೈದಿಕ ಕಲ್ಚರ್? ವೈದಿಕ ಸಂಸ್ಕೃತಿಯ ಸ್ಥಾಪಕರು ಯಾರು? ಎಲ್ಲಿ ವೈದಿಕ ಸಂಸ್ಕೃತಿಯ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ವೈದಿಕ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಮತ್ತೊಂದು ಕ್ವಶನ್. ಯಾರೇ ಹಾಗಾದ್ರೆ? ದ್ರಾವಿಡ, ಆರ್ಯ, ಹರಪ್ಪನ್, ನನ್ ಆಫ್ ದೀಸ್. ದ್ರಾವಿಡರು ಅಲ್ಲ, ಹರಪ್ಪರು ಅಲ್ಲ, ನನ್ ಆಫ್ ದೀಸ್ ಅಲ್ಲ. ಬದಲಿಗೆ ಆರ್ಯನ್ನರು. ದ ಆನ್ಸರ್ ಇಸ್ ನೋಡಿ, ಆನ್ಸರ್ ಇಸ್ ಬಿ. ಸರಿ, ಹಾಗಾದ್ರೆ ಆರ್ಯರು ಯಾರು? ಆರ್ಯರು ಎಲ್ಲಿಂದ ಬಂದರು? ಆರ್ಯರು ನಮ್ಮ ಕೆಲವು ಇತಿಹಾಸದ ಮೂಲಗಳ ಪ್ರಕಾರ ಈ ಸಿಂಧೂ ನಾಗರಿಕತೆಯ ನಂತರ ಬರ್ತಕ್ಕಂಥ ಒಂದು ಸಂಸ್ಕೃತಿ, ದಟ್ ಈಸ್ ಅ ವೈದಿಕ ಸಂಸ್ಕೃತಿ. ಸಿಂಧೂ ನಾಗರಿಕತೆ ನಂತರ ಅವರ ಜಾಗದಲ್ಲಿ ಅವರನ್ನ ರಿಪ್ಲೇಸ್ ಮಾಡಿ ಅಧಿಕಾರಕ್ಕೆ ಬರೋದು ಆರ್ಯರು ಅಂತ ನಾವು ಕರಿತೇವೆ. ಆರ್ಯರು ಸಿಂಧೂ ನಾಗರಿಕತೆ ಜನರ ಮೇಲೆ ಯುದ್ಧ ಮಾಡಿ ಅವರನ್ನ ಸೋಲಿಸಿ ಅಧಿಕಾರಕ್ಕೆ ಬಂದ್ರು ಅಂತ ಹೇಳ್ತಾರೆ. ಆದರೆ ದಟ್ ಇಸ್ ನಾಟ್ ರೈಟ್ ಆನ್ಸರ್. ಅದು ಆನ್ಸರ್ ಸರಿಯಲ್ಲ. ಬಿಕಾಸ್ ವೈದಿಕ ಸಾಹಿತ್ಯದ ಆರ್ಯರಿಗೂ ಸಿಂಧೂ ನಾಗರಿಕತೆ ಜನರಿಗೂ ಕೂಡ ಇರತಕ್ಕಂತ ವ್ಯತ್ಯಾಸ ಸುಮಾರು 500 ವರ್ಷಗಳ ಡಿಫರೆನ್ಸ್ ಇದೆ. ದೇರ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂಡ್ ಆಲ್ಸೋ ಅರ್ಲಿ ವೇದಿಕ ಪೀರಿಯಡ್. 500 ಇಯರ್ಸ್ 500 ಇಯರ್ಸ್ ಡಿಫರೆನ್ಸ್ ಇದೆ ಯಾರ್ಯಾರಿಗೆ? ಸಿಂಧೂ ನಾಗರಿಕತೆ ಜನರು ಮತ್ತು ಆರ್ಯರಿಗೆ 500 ವರ್ಷಗಳ ಕಾಲ ಡಿಫರೆನ್ಸ್ ಇದೆ. ಹಾಗಾಗಿ ಆರ್ಯರು ಸಿಂಧೂ ನಾಗರಿಕತೆ ಜನರ ಮೇಲೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಸಿಂಧೂ ನಾಗರಿಕತೆ ಜನ ಯಾವ ರೀತಿ ಅವನತಿ ಹೊಂದಿದ್ರು ಸರ್? ಹಾಗಾದ್ರೆ ಅವರು ಹೆಚ್ಚು ನಗರಕ್ಕೆ ಒತ್ತು ಕೊಡ್ತಾ ಇದ್ರು. ನಗರೀಕರಣ ವ್ಯವಸ್ಥೆ, ಅತಿಯಾದ ನಗರೀಕರಣ ಅವರ ಒಂದು ಅವನತಿಗೆ ಕಾರಣ ಆಯ್ತು ಅಂತೇಳಿ ನಮ್ಮ ಇತಿಹಾಸಕಾರರು ಸ್ಪಷ್ಟವಾಗಿ ಕ್ಲಿಯರ್ ಮಾಡಿದ್ದಾರೆ. ಆದ್ರೂ ಕೂಡ ಕೆಲವರಿಗೆ ಗೊಂದಲ, ಅದರ ಬಗ್ಗೆ ಇನ್ನೂ ಕೂಡ ಗೊಂದಲ. ಅಕ್ಯುರೇಟ್ ಆಗಿ ಹೇಳೋದಾದ್ರೆ ಅವರು ನಗರೀಕರಣಕ್ಕೆ ಹೆಚ್ಚು ಒತ್ತು ಕೊಟ್ಟರು. ಸರ್, ನಗರೀಕರಣಕ್ಕೆ ಹೆಚ್ಚು ಒತ್ತು ಕೊಟ್ರೆ ಸಿಂಧೂ ನಾಗರಿಕತೆ ನಾಶ ಆಗ್ಬಿಡ್ತಾ? ನಗರೀಕರಣಕ್ಕೆ ಹೆಚ್ಚು ಒತ್ತು ಕೊಡೋದಂದ್ರೆ ಏನು? ನಗರೀಕರಣಕ್ಕೆ ಹೆಚ್ಚು ಒತ್ತು ಕೊಟ್ಟಂತೆಲ್ಲ ನಾವು ಫಾರೆಸ್ಟ್ ನ ಹಾಳು ಮಾಡ್ಬೇಕಾಗತ್ತೆ ರೀ. ಡೆಫಿನೆಟ್ಲಿ ಫಾರೆಸ್ಟ್ ಅನ್ನ ಹಾಳು ಮಾಡ್ಬೇಕಾಗತ್ತೆ. ಎನ್ವೈರ್ಮೆಂಟ್, ಫಾರೆಸ್ಟ್ ಏರಿಯಾವನ್ನ, ಇಡೀ ಒಂದು ಕಾಡನ್ನ ಸಂಪೂರ್ಣವಾಗಿ ನಾಶ ಮಾಡಿ ಹಂತವಾಗಿ ಸಿಂಧೂ ನಾಗರಿಕತೆ ಜನ ಪರಿಸರ ವಿರುದ್ಧವಾಗಿ ಜೀವನ ಮಾಡ್ತಾರೆ ಅನ್ನೋದು. ಬಹಳ ಸಮೃದ್ಧವಾಗಿತ್ತು ಸಿಂಧೂ ನಾಗರಿಕತೆ. ಇಷ್ಟು ನಗರೀಕರಣಕ್ಕೆ ಹೆಚ್ಚು ಒತ್ತು ಕೊಟ್ಟರವರು. ಎಲ್ಲರ ಹತ್ರ ಬಹಳಷ್ಟು, ಆಲ್ಮೋಸ್ಟ್ ಮೋರ್ ದನ್ 85% ಜನರ ಹತ್ರ ಎರಡು ಅಂತಸ್ತಿನ ಮನೆಗಳಿದ್ದು ರೀ. 85% ಆಫ್ ದಿ ಪೀಪಲ್ಸ್ ದೇ ಹ್ಯಾವ್ ಓನ್ 2 floor ಬಿಲ್ಡಿಂಗ್ಸ್. ಇಷ್ಟರ ಮಟ್ಟಿಗೆ ಸಿಂಧೂ ನಾಗರಿಕತೆ ಶ್ರೀಮಂತವಾಗಿತ್ತು. ಅದರ ನಾಶ ಆಗಾಯ್ತು. ಬರೀ ಸಿಟಿಗೆ ಒತ್ತು ಕೊಡ್ತಾ ಇದ್ರು ಅವರು. ಡೆವಲಪ್ಮೆಂಟ್ ಒತ್ತು ಕೊಡ್ತಾ ಇದ್ರು. ಡೆವಲಪ್ಮೆಂಟ್ ಮಾಡ್ತಾ 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 ಎನ್ವೈರ್ಮೆಂಟ್ ಮರೆತು ಬಿಟ್ರು. ಗಿಡ ಮರಗಳನ್ನ ಕಡಿತಾ ಬಂದ್ರು. ಹೀಗೆ ಅಂತೇಳಿ ನಮ್ಮ ಇತಿಹಾಸಕಾರರು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತಾರೆ. ಉಳಿದವೆಲ್ಲ ಒಂದು ರೀತಿಯ ಕಟ್ಟುಕತೆ ಅಂತಾನೂ ಕೂಡ ಕೆಲವರು ಹೇಳ್ತಾರೆ. ಇಲ್ಲ, ಅದೇನೇ ಇರಲಿ, ನಮ್ಗೆ ಇವು ಕೆಲವು ವಿಷಯಗಳು ಏನಂದ್ರೆ, ಸಿಂಧೂ ನಾಗರಿಕತೆ ಪ್ರಾಚೀನ ಇತಿಹಾಸದಲ್ಲಿ ಬರ್ತಕ್ಕಂಥ ವಿಷಯಗಳು ಒಂದು ರೀತಿಯಲ್ಲಿ ಸ್ವಲ್ಪ ಗೊಂದಲಮಯ, ಇನ್ನು ಸ್ವಲ್ಪ ಕ್ಲಾರಿಟಿ ಹೀಗೂ ಇರ್ತವೆ. ಎರಡು ತರದ ಒಂದು ವಿಷಯಗಳು ನಮ್ಗೆ ಇನ್ಸೆಂಟ್ ಅಲ್ಲಿ ಸಿಗ್ತವೆ. ಹಾಗಾಗಿ ಆರ್ಯರು ಸಿಂಧೂ ನಾಗರಿಕತೆಯನ್ನ ನಾಶ ಮಾಡಲಿಲ್ಲ. ಬದಲಿಗೆ ಆರ್ಯರು ವೈದಿಕ ಸಂಸ್ಕೃತಿಗೆ ಸ್ಥಾಪಕರು. ಆರ್ಯರು ಅಂದ್ರೆ ಯಾರ್ರಿ? ಇವರು ಮಧ್ಯ ಏಷ್ಯಾದಿಂದ ಬರ್ತಾರೆ ಅಂತ ಹೇಳ್ತಾರೆ. ಮಧ್ಯ ಏಷ್ಯಾ, ಸೆಂಟ್ರಲ್ ಏಷ್ಯಾದಿಂದ ಬಂದು, ದಿ ಕೇಮ್ ಫ್ರಮ್ ದಿ ಸೆಂಟ್ರಲ್ ಏಷ್ಯಾ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಭಾರತದ ಕೈಬರ್ ಮತ್ತು ಬೋಲಾನ್ ಕಣಿವೆಯ ಮುಖಾಂತರ ಭಾರತಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಕೂಡ. ಅಫ್ಘಾನಿಸ್ತಾನದ ಮೂಲಕ ಬಿಡ್ತಾರೆ, ನಮ್ಮ ವಾಯು ಭಾರತವನ್ನು ದಾಳ್ತಾರೆ. ವಾಯು ಭಾರತದಲ್ಲಿ ಬರ್ತಕ್ಕಂಥ ಕೈಬರ್ ಮತ್ತು ಬೋಲಾನ್ ಪಾಸ್ ನಲ್ಲಿ ಜಾಯ್ನ್ ಆಗ್ತಾರೆ. ಅಲ್ಲಿಂದ ವಾಯು ಭಾರತದ ಸಿಂಧೂ ನದಿ ದಡದ ತೀರದಲ್ಲಿ ಇವರು ಕೂಡ ಜೀವನ ಮಾಡ್ತಾರೆ. ಮುಂದಕ್ಕೆ ಬರ್ತಾರೆ, ಸಿಂಧೂ ನದಿ ದಾಟಿಕೊಂಡು ಮತ್ತೆ ಮುಂದಕ್ಕೆ ಬರ್ತಾರೆ. ಗಂಗಾ ನದಿ ಬಯಲು ಪ್ರದೇಶಕ್ಕೂ ಕೂಡ ಅವ್ರು ಬರ್ತಾರೆ ಮುಂದಿನ ಕಾಲಗಳಲ್ಲಿ. ನಂತರ ವೇದ ಕಾಲದಲ್ಲಿ ಗಂಗಾ ನದಿಗೆ ಬರ್ತಾರೆ. ಬ್ರಹ್ಮಪುತ್ರ ನದಿವರೆಗೂ ಕೂಡ ಬರ್ತಾರೆ.
ಈವನ್ ಕೆಲವರು ದಕ್ಷಿಣ ಭಾರತಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬರ್ತಾರೆ, ಮಧ್ಯ ಭಾರತಕ್ಕೆ ಅಂತ ಹೇಳ್ಬೋದು. ಕಾಲಾನಂತರ ಏನು ಒಂದು ದಿನ ಎರಡು ದಿನ ಅಲ್ಲೇ ರೀ, ನೂರಾರು ವರ್ಷಗಳ ಒಂದು ಇತಿಹಾಸ. ಹ್ಮ್ ಮತ್ತೆ ಹರ್ಲಿ ವೇದಿಕ್ 500 ವರ್ಷ, ಮತ್ತೆ ಲೇಟರ್ ವೇದಿಕ್ 500 ವರ್ಷ. ಟೋಟಲ್ ಆಗಿ ಇದರ ಒಂದು ಕಾಲಾವಧಿ 1000 ವರ್ಷಗಳ ಇತಿಹಾಸವನ್ನ ಉಳ್ಳಂತದ್ದು ಆರ್ಯರ ಕಾಲ. ಕೈಬರ್ ಮತ್ತು ಬೋಲಾನ್ ಪಾಸ್ ಮೂಲಕ ಪ್ರವೇಶಿಸ್ತಾರೆ. ಸುಮಾರು 500 ಬಿಸಿ, ಕ್ರಿಸ್ತಪೂರ್ವ 1500ರಲ್ಲಿ ಇವರು ಭಾರತಕ್ಕೆ ಬಂದ್ರು ಅಂತ ಹೇಳ್ತಾರೆ. ಇನ್ನೊಂದು ಸ್ಪಷ್ಟವಾಗಿ ನಾನು ಕ್ಲಾರಿಟಿ ಕೊಡ್ತೀನಿ. ಆರ್ಯಾಸ್ ದೇ ಆರ್ ಟ್ರೈಬಲ್ ಪೀಪಲ್ಸ್. ಇವರು ಬುಡಕಟ್ಟು ಜನಾಂಗದವರು. ದೇ ಆರ್ ಟ್ರೈಬಲ್ ಪೀಪಲ್ಸ್, ಬುಡಕಟ್ಟು ಜನಾಂಗದವರು. ಇಲ್ಲಿ 16 ಬುಡಕಟ್ಟು ಜನಾಂಗಗಳು ಬರ್ತವೆ. 16 ಜನಾಂಗಗಳು ಬರ್ತವೆ. ಆ 16 ಬುಡಕಟ್ಟು ಜನಾಂಗದಲ್ಲಿ ಭರತ ಬುಡಕಟ್ಟು ಜನಾಂಗ ಇಸ್ ದ ಸ್ಟ್ರಾಂಗೆಸ್ಟ್ ಬುಡಕಟ್ಟು ಜನಾಂಗ. ಅದು ಅತ್ಯಂತ ಬಲಿಷ್ಠವಾದಂತಹ ಬುಡಕಟ್ಟು ಜನಾಂಗ. ದಟ್ ಈಸ್ ಅ ಭರತ ಬುಡಕಟ್ಟು ಜನಾಂಗ. ಈ ಭರತ ಬುಡಕಟ್ಟು ಜನಾಂಗದಿಂದಲೇ ನಮ್ಮ ಭಾರತಕ್ಕೆ ಭಾರತ ಅನ್ನೋ ಹೆಸರು ಬಂತು ಅಂತೇಳಿ ಸಾಕಷ್ಟು ಇತಿಹಾಸಕಾರ ಕೂಡ ಹೇಳ್ತಾರೆ. ಓಕೆನಾ. ಇನ್ನೊಂದು ರೀತಿಯಲ್ಲಿ ಈ ಪಾರ್ಶ್ವನಾಥನ ಮಗ ಭರತ ಬಾಹುಬಲಿ ಇದ್ರಲ್ಲ, ಅವರಿಬ್ಬರಲ್ಲಿರ್ತಕ್ಕಂಥ ಭರತನ ಹೆಸರೇ ಭಾರತಕ್ಕೆ ಬಂತು ಅಂತೇಳಿ ಜೈನ ಧರ್ಮದವರು ವಾದ ಮಾಡ್ತಾರೆ. ಇನ್ನೊಂದು ರೀತಿಯಲ್ಲಿ ಪೌರಾಣಿಕವಾಗಿ ಅಥವಾ ನಮ್ಮ ರಾಮಾಯಣದ ಪ್ರಕಾರ ಹೇಳೋದಾದ್ರೆ ರಾಮನ ತಮ್ಮ ಭರತನಿಂದ ಬಂತು ಹೆಸರು ಅಂತ ಕೂಡ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕೆಲವರು ವಾದ ಮಾಡ್ತಾರೆ. ಇಲ್ಲಿ ಇಲ್ಲಿ ಗೊಂದಲ ಏನಂತಂದ್ರೆ ಎಲ್ಲರದು ಕೂಡ ಗೊಂದಲವಾಗಿ ಉಳಿದ್ಬಿಟ್ಟಿದೆ. ಯಾರಿಂದ ಭರತ ಅನ್ನೋ ಹೆಸರು ಬಂತು ಅಂತ ಗೊತ್ತಿಲ್ಲ. ಚರ್ಚೆ ಮಾಡ್ತಾ ಹೋದ್ರೆ ಬರೀ ಡಿಸ್ಕಷನ್ ಆಗುತ್ತೆ, ಮುಗಿಯೋದಿಲ್ಲ, ನೋ ಎಂಡ್. ಒಂದು ಗೊತ್ತಿದೆ, ನಮ್ಮ ಇತಿಹಾಸದ ಪ್ರಕಾರ ಈ ಭರತ ಬುಡಕಟ್ಟು ಜನಾಂಗದಿಂದಲೇ ಭಾರತಕ್ಕೆ ಭಾರತ ಅನ್ನೋ ಹೆಸರು ಬಂತು ಅಂತ ಹೇಳ್ತಾರೆ. ಬಿಕಾಸ್ ದೇ ಆರ್ ದಿ ಫಸ್ಟ್ ಅಲ್ವಾ, ಇವರು ಆರ್ಯನರು ಫಸ್ಟ್. ಹಾಗಾಗಿ ಭರತ ಬುಡಕಟ್ಟು ಜನಾಂಗದಿಂದ ಬಂತು ಅಂತ. ಅವರು ತಮ್ಮ ಪೂರ್ವಾತಿ ಪೂರ್ವಗಳ ನೆಲೆಸಿದ ಕೃಷಿ ಜೀವನ ಶೈಲಿಯನ್ನು ಅಳವಡಿಸಿಕೊಂಡರು. ಪಂಜಾಬ್ ರಾಜ್ಯಾದ್ಯಂತ ಸಣ್ಣ ಕೃಷಿ ಸಮುದಾಯಗಳನ್ನ ಸ್ಥಾಪನೆ ಮಾಡ್ತಾರೆ. ಹೌದು, ಈ ಉತ್ತರ ಭಾರತದಾದ್ಯಂತ ಅವರು ಅಗ್ರಿಕಲ್ಚರ್ ಮಾಡ್ತಾ ಹೋಗ್ತಾರೆ. ಒಂದು ಕಡೆ ಸೆಟಲ್ ಆಗಿ ಅಗ್ರಿಕಲ್ಚರ್ ಮಾಡಿದ್ರು. ನೋಡಿ, ಈ ಕೈಬರ್ ಮತ್ತು ಬೋಲಾನ್ ಪಾಸ್ ಕಣಿವೆಯ ಮುಖಾಂತರ, ಕೈಬರ್ ಈ ಕಡೆ ಬೋಲಾನ್ ಕಣಿವೆ ಇದೆ, ಈ ಕಡೆ ಕೈಬರ್ ಕಣಿವೆ ಇದೆ. ಕೈಬರ್ ಮತ್ತು ಬೋಲಾನ್ ಪಾಸ್, ದಿಸ್ ಇಸ್ ಅ ಕೈಬರ್ ಪಾಸ್ ಅಂಡ್ ಆಲ್ಸೋ ದಿಸ್ ಇಸ್ ಅವರ್ ಬೋಲಾನ್ ಪಾಸ್. ದೇ ಎಂಟರ್ ಲೈಕ್ ದಿಸ್ ಫ್ರಮ್ ದಿ ಅಫ್ಘಾನಿಸ್ತಾನದ ಮೂಲಕ ಈ ಕಡೆ ಬಂದ್ರು. ನೋಡಿ, ದ ಆರ್ಯನ್ಸ್ ಆರ್ ಬಿಲೀವ್ಡ್ ಟು ಹ್ಯಾವ್ ಬ್ರಾಟ್ ವಿತ್ ದೆಮ್ ದ ಹಾರ್ಸ್, developed the Sanskrit language and made significant inroads into the religion and culture of that time. ಇದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಅವರು ಕುದುರೆಗಳ ಮೇಲೆ ಬರ್ತಾರೆ, ಜೊತೆಗೆ ಯುದ್ಧ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡೇ ಬರ್ತಾರೆ. ಸಾಕಷ್ಟು ಕೆಲವು ಯುದ್ಧಕ್ಕೆ ಸಂಬಂಧಪಟ್ಟಂಗೆ ಕೋಟ್ಗಳು ಧರಿಸ್ತಾರೆ. ಕೋಟ್ಗಳನ್ನ ನೀವು ಬಾಹುಬಲಿ ಫಿಲಮ್ ಅಲ್ಲಿ ಆಗಿರ್ಬೋದು ಅಥವಾ ಕೆಲವು ಪೌರಾಣಿಕ ಒಂದು ಮೂವಿಯಲ್ಲಿ, ಓಕೆನಾ, ಪೌರಾಣಿಕ ಕಥೆಯ ಪಿಕ್ಚರ್ ನೋಡುವಾಗ ನೀವು ಅಲ್ಲಿ ಅವರು ಯುದ್ಧಕ್ಕೆ ಸಂದರ್ಭದಲ್ಲಿ ತಮ್ಮ ಮೈ ಮೇಲೆ ಒಂದು ರೀತಿಯ ಸ್ಟ್ರಾಂಗ್ ಕೋಟ್ ಅನ್ನ ಹಾಕಿರ್ತಾರೆ. ಆ ಕೋಟ್ ಮೇಲೆ ಚಾಕು ಚುಚ್ಚಿದ್ರು ಕೂಡ ಏನೂ ಆಗೋದಿಲ್ಲ. ಆ ರೀತಿಯ ಒಂದು ಕೋಟ್ಗಳನ್ನ ಧರಿಸ್ತಾರೆ ಇವರು ಆರ್ಯನರು. ಮತ್ತೆ ತಲೆ ಮೇಲೆ ಒಂದು ಕಿರೀಟ, ಟೋಪಿ ಇರ್ತಾರ, ಒಂದು ಕಬ್ಬಿಣದ ಟೋಪಿ ಇರುತ್ತಲ್ವ, ಸೊ ಅದನ್ನು ಕೂಡ ಹಾಕೊಂಡು ಬರ್ತಾರೆ. ಯಾರು? ಆರ್ಯನರು ಕುದುರೆ ಮೇಲೆ ಬರ್ತಾರೆ. ಬುಡಕಟ್ಟು ಜನಾಂಗದವರು, ದೇ ಆರ್ ನಾಮೆಡಿಕ್ ಪೀಪಲ್ಸ್. ಏನು, ಅವರು ಅಲೆಮಾರಿ ಜನಾಂಗದವರು, ಅಲೆಮಾರಿ ಪೀಪಲ್ಸ್. ಅವರು ಅಲೆಮಾರಿ ಒಂದು ಕಡೆ ಇರ್ತಿರ್ಲಿಲ್ಲ, ಅಲ್ಲಿಂದ ಅಲ್ಲಿಗೆ ಹೋಗ್ತಾನೆ ಇದ್ರು. ಭಾರತದಲ್ಲಿ ಬಂದು ಒಂದು ಕಡೆ ಸ್ಟ್ಯಾಂಡ್, ಮತ್ತೆ ಸೆಂಟ್ರಲ್ ಏಷ್ಯಾದಿಂದ ಬರ್ತಾರೆ, ಆದ್ರೆ ಭಾರತಕ್ಕೆ ಬಂದು ಒಂದು ಕಡೆ ನಿಂತು ಬಿಡ್ತಾರೆ, ಭಾರತದಲ್ಲೇ ನಿಲ್ಲಿ ಹೋಗ್ತಾರೆ. ಇದು ಚೆನ್ನಾಗಿದೆ ಪ್ಲೇಸು. ಬಿಕಾಸ್ ಇಲ್ಲಿ ಸಿಂಧೂ ನದಿಯ ಅಥವಾ ಗಂಗಾ ನದಿಯ ಫಲವತ್ತಾದ ಬಯಲು ಭೂಮಿ ಪ್ರದೇಶದಲ್ಲಿ ಮಣ್ಣಿನಲ್ಲಿ ಅವರು ಕೃಷಿ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಇಲ್ಲೇ ಚೆನ್ನಾಗಿ ಅನ್ಸುತ್ತೆ, ಒಳ್ಳೆ ಫಲವತ್ತಾದ ಭೂಮಿ ಇದೆ, ಇಲ್ಲೇ ಇದ್ಬೋಣ ಅಂತೇಳಿ ಇಲ್ಲೇ ಇರ್ತಾರೆ. ಕೆಲವರು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಹಾಗೆ ಬಹಳ ಜನ ಇಲ್ಲೇ ಉಳ್ಕೋತಾರೆ ಭಾರತದಲ್ಲಿ. ಆರ್ಯನರು ತಮ್ಮ ಕುದುರೆಯನ್ನು ತಂದರು. ಮತ್ತು ಯಾಕಂದ್ರೆ ಇವರು ಕುದುರೆ ಮತ್ತು ಯುದ್ಧ ಶಸ್ತ್ರಗಳನ್ನ ಯಾಕೆ ತರ್ತಾರೆ ಅಂದ್ರೆ, ದಾರಿಯ ಮಧ್ಯದಲ್ಲಿ ಯಾರಾದ್ರೂ ತಮ್ಮ ವಿರುದ್ಧ ಯುದ್ಧ ಮಾಡಿದ್ರೆ ಅವ್ರ ಜೊತೆ ಯುದ್ಧ ಮಾಡಿ ಮುಂದಕ್ಕೆ ಬರ್ತಾ ಇದ್ರು. ಈ ರೀತಿ ಪ್ರಯತ್ನಗಳು ಮಾಡ್ತಾ ಇದ್ರು. ನೋಡಿ, ಇದು ಕಾಲದ ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ಗಮನಾರ್ಹವಾದ ಪ್ರವೇಶವನ್ನು ಮಾಡ್ತವೆ. ಸಂಸ್ಕೃತಿ ಭಾಷೆ ಹೌದು. ಇಲ್ಲಿ ಅವ್ರ ಕುರಿತಾಗಿ ಇನ್ನೊಂದು ಒಂದು ಪುಸ್ತಕ ಇದೆ. ಪುಸ್ತಕದ ಹೆಸರನ್ನು ಕೇಳಿದ್ರೆ, ಬುಕ್ ರಿಟರ್ನ್ ಆಫ್ ದಿ ಆರ್ಯನ್ಸ್, ಆರ್ಯನ್ನರ ಹಿಂತಿರುಗುವಿಕೆ, ರಿಟರ್ನ್ ಆಫ್ ದಿ ಆರ್ಯನ್ಸ್. ಇಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಅವರು ಕೂಡ ಹೇಳ್ತಾರೆ, ವೇದಗಳಿಗೆ ಹಿಂತಿರುಗಿ ಅಂತ ಕೂಡ ಹೇಳ್ತಾರೆ ಅಲ್ವಾ. ಆದರೆ ಇದು ಇವರಿಗೆ ಸಂಬಂಧಿಸಿಲ್ಲ. ಹೂ ಇಸ್ ದಟ್? ಭಗವಾನ್ ಎಸ್ ಗಿಡ್ವಾನಿ. Bhagavan S. Gidwani is the right answer. Okay. Here answer is ಯಾವ್ದ್ರಿ? ಇಲ್ಲಿ ಯಾವ್ದು ನೋಡಿದೀವಿ ನಾವು? The answer is a B.
ಓಕೆ, ಇಲ್ಲಿ ಶ್ರುತಿ ಅಲ್ವಾ. ಭಗವಾನ್ ಎಸ್ ಗಿಡ್ವಾನಿ, ಭಗವಾನ್ ಎಸ್ ಗಿಡ್ವಾನಿ ನೋಡ್ತಾ ಹೋಗೋಣ. ಆರ್ಯನ್ನರ ಹಿಂತಿರುಗುವಿಕೆ ಅಥವಾ ರಿಟರ್ನ್ ದಿ ಆರ್ಯನ್ಸ್, ರಿಟರ್ನ್ ದಿ ಆರ್ಯನ್ಸ್ ಅನ್ನೋ ಒಂದು ಪುಸ್ತಕವನ್ನು ಇವರು ಬರೀತಾರೆ. ನೋಡ್ತಾ ಹೋಗೋಣ ಏನು, ಯಾವುದು ಪುಸ್ತಕ. ಈಸಾ ಈಸಾ ಭಗವಾನ್, ನೋಡಿ ಭಗವಾನ್ ಎಸ್ ಗಿಡ್ವಾನಿ. The answer is a B. Well, continue. This is the book written by the Bhagwan S. Gidwani. ರಿಟರ್ನ್ ಆಫ್ ದಿ ಆರ್ಯನ್ಸ್, ರಿಟರ್ನ್ ಆಫ್ ದಿ ಆರ್ಯನ್ಸ್ ನೋಡಿ. ಈ ಪುಸ್ತಕವನ್ನ ಭಗವಾನ್ ಎಸ್ ಗಿಡ್ವಾನಿ ಅವರು ಬರ್ತಾರೆ. ಬೈ ದಿ ಆಥರ್ ಆಫ್ ದಿ ಸೋಡ್ ಟಿಪ್ಸ್, ಸೋಡ್ ಆಫ್ ಸುಲ್ತಾನ್. ನೋಡಿ ಇಲ್ಲಿ ಈ ದ ಬುಕ್ ರಿಟರ್ನ್ ಆಫ್ ದಿ ಆರ್ಯನ್ಸ್ ವಾಸ್ ರಿಟರ್ನ್ ಬೈ ದಿ ಭಗವಾನ್ ಎಸ್ ಗಿಡ್ವಾನಿ. ಭಗವಾನ್ ಎಸ್ ಗಿಡ್ವಾನಿ ಇವರು ಬರೆದಿದ್ದಾರೆ. ಗಿಡ್ವಾನಿ ವಾಸ್ ಅನ್ ಇಂಡಿಯನ್ ಆಥರ್, ಹಿಸ್ಟೋರಿಯನ್ ಹೂ wrote several novels, historical works. ಸಾಕಷ್ಟು ಇತಿಹಾಸದ ಕುರಿತಾದ ಪುಸ್ತಕಗಳು ಮತ್ತು ಕಾದಂಬರಿಗಳನ್ನ ರಚನೆ ಮಾಡಿದ್ದಾರೆ. ಭಾರತದ ಶ್ರೇಷ್ಠ ಬರಹಗಾರಗಳಲ್ಲಿ ಇವರು ಕೂಡ ಒಬ್ಬರು, ಭಗವಾನ್ ಎಸ್ ಗಿಡ್ವಾನಿ. ರಿಟರ್ನ್ ಆಫ್ ಆರ್ಯನ್ಸ್ ಒಂದು ಐತಿಹಾಸಿಕ ಕಾದಂಬರಿ. ಈಸ್ ಆಲ್ ನಾವೆಲ್ ಸ್ಟೋರಿ, ನಾವೆಲ್ ಹಿಸ್ಟೋರಿಕಲ್ ಸ್ಟೋರಿ ಆಫ್ ದಿ ಆರ್ಯನ್ಸ್. ಆರ್ಯನ್ನರ ಕುರಿತಾದ ಒಂದು ಹಿಸ್ಟೋರಿಕಲ್ ಕಾದಂಬರಿ, ಇದು ಐತಿಹಾಸಿಕ ಒಂದು ಕಾದಂಬರಿ ಆಗಿದೆ. ಮತ್ತು ಅವರ ಮೂಲ ಇತಿಹಾಸ, ಅವರ ನಾಗರಿಕತೆ ಹೇಗಿತ್ತು ಎಲ್ಲ ಡೀಟೇಲ್ ಆಗಿ ಬರಿತಾ ಹೋಗ್ತಾರೆ. ವೆರಿ ಇಂಪಾರ್ಟೆಂಟ್ ಬುಕ್. ಇಟ್ಸ್ ರಿಟನ್ ಬೈ ದಿ ಭಗವಾನ್ ಎಸ್ ಗಿಡ್ವಾನಿ. ಪ್ರಾಚೀನ ಭಾರತದೊಂದಿಗೆ ಅದರ ಸಂಪರ್ಕವನ್ನು ಪರಿಶೋಧಿಸುತ್ತದೆ. ಪ್ರಾಚೀನ ಭಾರತದೊಂದಿಗೆ ಅದರ ಸಂಪರ್ಕವನ್ನ ಪರಿಶೋಧನೆ ಮಾಡ್ತಾರೆ. ನೋಡಿದವ್ರಿಗೆ ದ ಬುಕ್ delves into the Vedic period, the Indus Valley civilization and the migration of the Aryans. ಈ ಪುಸ್ತಕವು ವೇದಗಳ ಕಾಲ ಮತ್ತು ಸಿಂಧೂ ಕಣಿವೆ ನಾಗರಿಕತೆ ಮತ್ತು ಆರ್ಯರ ವಲಸೆಯನ್ನು ಪರಿಶೀಲಿಸುತ್ತದೆ. ಅಂದ್ರೆ ಹೆಚ್ಚಾಗಿ ಇವರು ಆರ್ಯನರ ಬಗ್ಗೆ ಬರೀತಾರೆ. ಇಟ್ ಪ್ರೆಸೆಂಟ್ಸ್ ಎ ಫಿಕ್ಷನಲ್ ನರೇಟಿವ್ intertwined with the historical events and characters to the present a unique perspective and innocent in history. ಇದು ಪ್ರಾಚೀನ ಭಾರತದ ಇತಿಹಾಸದ ಒಂದು ವಿಶಿಷ್ಟ ದೃಷ್ಟಿಕೋನವನ್ನು ಇಟ್ಟುಕೊಂಡು ಪ್ರಸ್ತುತಪಡಿಸಿದ್ದಾರೆ ನಮ್ಮ ಭಗವಾನ್ ಅವರು. ಐತಿಹಾಸಿಕ ಘಟನೆಗಳನ್ನ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಮತ್ತು ಅವರ ಪಾತ್ರಗಳೊಂದಿಗೆ ಎಣೆದುಕೊಂಡಿರುವ ಕಾಲ್ಪನಿಕ ಒಂದು ರೀತಿಯ ನಿರೂಪಣೆ, ಕೆಲವು ಕಾಲ್ಪನಿಕ ನಿರೂಪಣೆ ಕೂಡ ಇದಾವೆ, ಕೆಲವು ಯೂನಿಕ್ ಆಗಿರ್ತಕ್ಕಂಥ ಒಂದು ವಿಷಯಗಳು ಕೂಡ ಇದಾವೆ. ವಿಶಿಷ್ಟವಾದಂತಹ ಒಂದು ದೃಷ್ಟಿಕೋನವನ್ನು ಅವರು ಇಟ್ಕೊಂಡು ಬರೆದಿದ್ದಾರೆ. ಇವಾಗ ಇಷ್ಟು 3 ಕ್ವಶನ್ಸ್ಗಳು ನಾವು ಹಿಸ್ಟ್ರಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಾವು ಡಿಸ್ಕಸಿಂಗ್ ಟು ದ ಪಾಲಿಟಿ, ನಾವು ಪಾಲಿಟಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್. ನಾವು ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ, ನಾಳೆಯಿಂದ ಸ್ವಲ್ಪ ಜಿಯೋಗ್ರಫಿ ಕೂಡ ಹ್ಯಾಡ್ ಮಾಡ್ತೀನಿ. ಇವತ್ತು ಸದ್ಯಕ್ಕೆ ಹಂತವಾಗಿ ಹೋಗೋಣ. ಒಂದೇ ಸಲಕ್ಕೆ ನಮ್ಗೆ ಏನಂತಂದ್ರೆ ಇಷ್ಟು ಕ್ವಶನ್ಸ್ಗಳು ಇಲ್ಲಿ ಪ್ರಮುಖವಾಗಿ ಹೇಳೋದಾದ್ರೆ, ಕ್ವಶನ್ಸ್ಗಳು ಜಾಸ್ತಿ ಅನ್ನೋದಕ್ಕಿಂತ ಆ ಕ್ವಶನ್ಗೆ ಇರ್ತಕ್ಕಂಥ ಸಂಪೂರ್ಣವಾದ ಮಾಹಿತಿಯನ್ನ ತೆಗೆದುಕೊಂಡು ಬಿಟ್ರೆ ಟಾಪಿಕ್ಗೆ ಸಂಬಂಧಪಟ್ಟಂಗೆ ವಿಷಯ ಕ್ಲಿಯರ್ ಆಗುತ್ತೆ ಅಂತ ನೀವು ಬೇರೆ ಕಡೆ ಹೋಗುವ ಅವಶ್ಯಕತೆಗಳು ಕೂಡ ಇರೋದಿಲ್ಲ. ಹೀಗಾಗಿ ಕ್ವಶನ್ಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಕ್ಲಿಯರ್, ಮಿನಿಮಮ್ ಏನು ಪೂರ್ತಿ ನಾವು PhD ಮಾಡೋ ಅಗತ್ಯ ಇಲ್ಲ ಅಂದ್ರೂ ಕೂಡ ಎಕ್ಸಾಮ್ ಪಾಯಿಂಟ್ ಆಗಿ ಆ ವಿಷಯಗಳ ಕುರಿತಾದ ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ಇಲ್ಲಿ ಕ್ವಶನ್ ಇರೋದು ಒಂದೇ, ಆದ್ರೆ ವಿಷಯಗಳು 106 ಇರ್ತವೆ. 106 ವಿಷಯಗಳು, ಒಂದು ಕ್ವಶನ್ ಆದ್ರೆ 106 ವಿಷಯಗಳು ಇಲ್ಲೇ ನಿಮಗೆ ಸಿಗ್ತವೆ. ಒಂದೇ ಕ್ವಶನ್ ಅಲ್ಲಿ 6 ರೀತಿಯ ಒಂದು ಕ್ವಶನ್ಗಳು ಇಲ್ಲಿ ಅರೈಸ್ ಆಗೋ ತರನೇ ನಾವು ಮಾಡಿದ್ವಿ ನೋಡಿ. ಆನ್ಸರ್ ಯಾವ್ದ್ರಿ ಇದಕ್ಕೆ ಕ್ವಶನ್ಗೆ? ಇಲ್ಲಿ ಏನಿದೆ, ಸಾರಿ ನೋಡ್ಲಿಲ್ಲ. ಥ್ರೂ ವಿಚ್ ಆಫ್ ದಿ ಫಾಲೋವಿಂಗ್ ಆಕ್ಟ್ ದ ಫೌಂಡೇಶನ್ ಆಫ್ ದಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ವಾಸ್ ಲೆಡ್ ಇನ್ ಇಂಡಿಯಾ? ಅಂದ್ರೆ ಈ ಕೆಳಗಿನ ಯಾವ ಕಾಯ್ದೆಗಳ ಮೂಲಕ ಭಾರತದಲ್ಲಿ ಕೇಂದ್ರೀಯ ಆಡಳಿತದ ಅಡಿಪಾಯವನ್ನು ಹಾಕಲಾಯಿತು ಅಂತ ಕೇಳ್ತಿದ್ದಾರೆ. ದ ಆನ್ಸರ್ ಇಸ್ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ಹೌದು, ನಮ್ಮ ಭಾರತದಲ್ಲಿ ಕೇಂದ್ರೀಯ ಆಡಳಿತದ ಅಡಿಪಾಯವನ್ನ ಹಾಕಲಾಗುತ್ತೆ ಬಿಕಾಸ್ ದೇ ಫಾರ್ಮ್ ಎ ನ್ಯೂ ಆಕ್ಟ್, ದಟ್ ಈಸ್ ಅ ರೆಗ್ಯುಲೇಟಿಂಗ್ ಆಕ್ಟ್. ಇಟ್ಸ್ ಬೈ ದಿ ಲಂಡನ್ ಪಾರ್ಲಿಮೆಂಟ್. ಬ್ರಿಟಿಷ್ ಗವರ್ನರ್ಗಳನ್ನ ಒಂದು ರೀತಿಯ ಕಂಟ್ರೋಲ್ ಮಾಡೋದಕ್ಕೆ, ಭಾರತದ ಮೇಲೆ ಒಂದು ರೀತಿಯ ಕೇಂದ್ರೀಕರಣ ಆಡಳಿತವನ್ನ ಸ್ಥಾಪನೆ ಮಾಡಲಿಕ್ಕೆ ಬ್ರಿಟಿಷ್ ಸಂಸತ್ತು ತನ್ನಂತ ಒಂದು ಕಾಯ್ದೆ, ದಟ್ ಈಸ್ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಯಾಕೆಂತಂದ್ರೆ ಅಲ್ಲಿ ಸಾಕಷ್ಟು ಗವರ್ನರ್ಗಳು
ಈವನ್ ರಾಬರ್ಟ್ ಕ್ಲೈವ್ ರಾಣಿಗೆ ಸಮನಾಗಿ ಶ್ರೀಮಂತನಾಗ್ಬಿಟ್ಟಿರ್ತಾನ್ರಿ. ಇಷ್ಟರ ಮಟ್ಟಿಗೆ ಕರಪ್ಟ್ ಮಾಡಿರ್ತಾನೆ ರಾಬರ್ಟ್ ಕ್ಲೈವ್. ಸಂಸತ್ತಿನಲ್ಲಿ ಬಹಳಷ್ಟು ಸದಸ್ಯರು ಅಪೋಸ್ ಮಾಡ್ತಾರೆ. ವಿರೋಧ ಪಕ್ಷದ ಕೆಲವು ಮೆಂಬರ್ಗಳು ಆಡಳಿತ ಪಕ್ಷಕ್ಕೆ ಬೈತಾರೆ. ಏನ್ರಿ ಅಂತ ಗವರ್ನರ್ಗಳಿದ್ದಾರೆ ನಿಮ್ಮಲ್ಲಿ, ಅಷ್ಟು ಆಡಳಿತವನ್ನು ಕರಪ್ಟ್ ಮಾಡಿದ್ರೆ ನೀವೇನು ಅವರಿಗೆ ಶಿಕ್ಷೆ ಕೊಡೋದಿಲ್ವಾ? ಇವನ್ನು ಆತ ನಿರಪರಾಧಿ ಹಾಕ್ತಾನ್ರಿ. ಆತನ ಮೇಲೆ ಕೇಸ್ ಹಾಕಿದ್ರೆ ಕರಪ್ಟ್ ಮಾಡಿಲ್ಲ ಅಂತೇಳಿ ನಿರಪರಾಧಿ ಹಾಕ್ತಾನೆ. ಅಷ್ಟು ಮಟ್ಟಿಗೆ ಕರಪ್ಟ್ ಮಾಡಿದ್ರು ಕೂಡ ಆತನನ್ನ ಅಪರಾಧಿ ಅನ್ನೋದಿಲ್ಲ. ಕೋರ್ಟ್ ಬಿಟ್ಟು ಬಿಡುತ್ತಾವ ನಮ್ಮ ರಾಬರ್ಟ್ ಕ್ಲೈವ್ನ. ಹೀಗಾಗಿನೇ ಬ್ರಿಟಿಷರಿಗೂ ಕೂಡ ಗೊತ್ತಾಗುತ್ತೆ, ಆಡಳಿತ ಪಕ್ಷದವರಿಗೆ ಈ ರೀತಿ ಆದ್ರೆ ಹೌದು ಅವ್ರಿಗೆ ಗೊತ್ತಿರುತ್ತೆ, ಆದ್ರೂ ಕೂಡ ಅವನನ್ನು ಬಿಡಿಸ್ಬಿಡ್ತಾರೆ. ಏನ್ ಮಾಡಕ್ಕಾಗತ್ತಲ್ಲ. ಆ ಹೀಗೆ ಮುಂದೆ ಹೋದಂತೆಲ್ಲ ಅವರು ಒಂದು ಕಾಯ್ದೆಯನ್ನ ಪಾಸ್ ಮಾಡ್ಬಿಡ್ತಾರೆ. ಹೀಗಿದ್ರೆ ಆಗೋದಿಲ್ಲ, ನಮ್ಗೆ ಬರೋ ಆದಾಯ ಕಡಿಮೆ ಆಗುತ್ತೆ, ಬರೀ ಗವರ್ನರ್ಗಳ ತಿಂದ್ಬಿಡ್ತಾರೆ. ಇವಾಗ ಕೂಡ ನಮ್ಮಲ್ಲಿ ನೋಡಿರ್ಬೋದು, ನಮ್ಮಲ್ಲಿ ಎಷ್ಟೋ ಜನ ರಾಜಕಾರಣಿಗಳು ಎಷ್ಟೇ ಕರಪ್ಟ್ ಮಾಡಿದ್ರು ಕೂಡ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ, ರೈಟ್. ಕೋರ್ಟ್ಗೆ ಹೋಗ್ತಾರೆ, ತಿರುಗಾಡ್ತಾರೆ, ಬರ್ತಾರೆ, ರೈಟ್. ಈ ರೀತಿ ಎಲ್ಲರೂ ಬಹಳಷ್ಟು ಜನ ನಮ್ಮಲ್ಲಿ ಈ ಕರಪ್ಟೆಡ್ ಪೊಲಿಟಿಷಿಯನ್ಸ್, ಕರಪ್ಟೆಡ್ ಆಫೀಸರ್ಗಳು ಬಹಳಷ್ಟು ಜನ ಇದ್ದಾರೆ. ಕೆಲವು ಜನರು ರಾಜಕಾರಣಿಗಳಾಗಿರ್ಬೋದು ಅಥವಾ ಇಲ್ಲಿ ಕೆಲವು ಆಫೀಸರ್ಗಳಾಗಿರ್ಬೋದು, ಕೆಲವು ರಾಜಕಾರಣಿಗಳು ಸ್ವಲ್ಪ ಮಟ್ಟಿಗೆ ಮಾತ್ರ ಒಂದು ರೀತಿಯ ನಾನ್ ಕರಪ್ಟೆಡ್ ಆಫೀಸರ್ಸ್ ಇದ್ದಾರೆ. ಭ್ರಷ್ಟಾಚಾರ ಮಾಡದೇ ಇರತಕ್ಕಂಥ ಆಫೀಸರ್ಗಳು ಕೂಡ ಕೆಲವರು ಇದ್ದಾರೆ. ನಿಯತ್ತಾಗಿ ಕೆಲವು ಜನ ಮಾಡ್ತಾರೆ ಅಷ್ಟೇ. ದ ಆನ್ಸರ್ ಇಸ್ ದಟ್ ಈಸ್ 1773. ಓಕೆನಾ? ಸೊ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. 1773 ಕಾಯ್ದೆ. ದಿಸ್ ಇಸ್ ದ ಫಸ್ಟ್ ಆಕ್ಟ್. ಓಕೆನಾ? ಇಟ್ಸ್ ಫಾರ್ಮ್ಡ್ ಇನ್ ದ ಇಂಡಿಯನ್ ಬ್ರಿಟಿಷ್ ರೂಲ್. ಬ್ರಿಟಿಷ್ ಒಂದು ಆಡಳಿತದಲ್ಲಿ ಬಂದಂತ ಮೊದಲ ಕಾಯ್ದೆ ಇದಾಗಿದೆ ಬೈ ದಿ ಲಂಡನ್ ಪಾರ್ಲಿಮೆಂಟ್. ನೋಡಿ, ಇಲ್ಲಿ ಇನ್ನೊಂದು ಕ್ವಶನ್ ಇದೆ. ಈ ಕೆಳಗಿನ ಯಾವ ಬ್ರಿಟಿಷ್ ಭಾರತದ ಕಾಯ್ದೆಯು ಬಂಗಾಳದ ಗವರ್ನರ್ ಜನರಲ್ ಎಂದು ಗೊತ್ತುಪಡಿಸಲಾಗಿದೆ? Which of the following acts of British India designated the Governor General of Bengal? The answer is option A, Regulating Act 1773. ಬಂಗಾಳದ ಗವರ್ನರ್ ಜನರಲ್ ಎಂದು ಯಾವ ಒಂದು ಕಾಯ್ದೆ ಇಲ್ಲಿ ಆ ಒಂದು ಹುದ್ದೆಯನ್ನು ಜಾರಿ ತಂತಂತೆ. ಮೊದಲು ಗವರ್ನರ್ ಅಷ್ಟೇ ಇರ್ತಾರೆ, ಗವರ್ನರ್ ಅಂತ ಇರ್ತಾರೆ. ಇಲ್ಲಿ ಬಂಗಾಳದ ಗವರ್ನರ್ ಜನರಲ್ ಆಗಿ ಮಾಡ್ತಾರೆ. ಓಕೆ, ಒಂದೊಂದು ಪ್ಲೇಸ್ಗೆ ಒಬ್ಬೊಬ್ರು ಗವರ್ನರ್ ಇರ್ತಾರೆ, ಬರೀ ಗವರ್ನರ್ಗಳು ಅಷ್ಟೇ ಇರ್ತಾರೆ. ಈ ಕಾಯ್ದೆ ಯಾವಾಗ ಬರುತ್ತೆ? 73 ಕಾಯ್ದೆ. ಅವಾಗ ಬಂಗಾಳದ ಗವರ್ನರ್ ಜನರಲ್ ಅಂತ ಮಾಡ್ತಾರೆ. ಬಂಗಾಳ, ಮದ್ರಾಸು, ಬಾಂಬೆ ಮೂರಕ್ಕೂ ಕೂಡ ಸಪರೇಟ್ ಗವರ್ನರ್ ಇರ್ತಾರೆ. ಈ ಆಕ್ಟ್ ಬರೋದಕ್ಕಿಂತ ಮುಂಚೆ ಯಾವಾಗ ಈ ಆಕ್ಟ್ ಬರುತ್ತೆ ಅವಾಗ ಬಂಗಾಳಕ್ಕೆ ಒಬ್ಬ ಗವರ್ನರ್ ಜನರಲ್ ಮಾಡ್ತಾರೆ. ಈ ಮದ್ರಾಸು ಮತ್ತು ಬಾಂಬೆ ಎರಡೂ ಒಂದು ಪ್ರದೇಶದ ಪ್ರಾಂತ್ಯದ ಗವರ್ನರ್ಗಳು ಈತನ ಅಂಡರ್ ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಬಂಗಾಳ ವಾಸ್ ದ ಮೋಸ್ಟ್ ಪಾಪ್ಯುಲರ್ ಸಿಟಿ ಇನ್ ದಟ್ ಟೈಮ್. ಆ ಟೈಮಲ್ಲಿ ಬಂಗಾಳ ಬಹಳ ಪ್ರಸಿದ್ಧ ರಾಜ್ಯವಾಗಿತ್ತು. ಇವಾಗ ದೆಹಲಿ ಇದೆಲ್ರಿ, ದೆಹಲಿ ನಮ್ಮ ಕ್ಯಾಪಿಟಲ್ ಆಗಿದೆ. ಯಾರು ಬಂಗಾಳವನ್ನ ಆಡಳಿತ ಮಾಡ್ತಾರೆ, ಸೊ ಅವರು ಶ್ರೀಮಂತ ರಾಜರಾಗ್ತಾ ಇದ್ರು ಆ ಟೈಮಲ್ಲಿ. ಅಷ್ಟರ ಮಟ್ಟಿಗೆ ಶ್ರೀಮಂತವಾಗಿತ್ತು ಬಂಗಾಳ. ಹಾಗೇನೆ ಬಂಗಾಳವನ್ನು ನಾವು ಇತಿಹಾಸದಲ್ಲಿ ಜಾಸ್ತಿ ಓದ್ತೀವಿ, ಪದೇ ಪದೇ ಅದರ ಒಂದು ವಿಚಾರ ಜಾಸ್ತಿ ಬರುತ್ತೆ. ಓಕೆ, ಇಲ್ಲಿ 73 ಗೊತ್ತಾಯ್ತಾ ಆನ್ಸರ್? ದಟ್ ಇಸ್ ಆನ್ಸರ್ ಇಸ್ 73. ರೆಗ್ಯುಲೇಟಿಂಗ್ ಆಕ್ಟ್ 1773 ಅಲ್ಲಿ ಇದನ್ನ ಚೇಂಜ್ ಮಾಡಿ ಹೆಸರು ಬದಲಿ ಮಾಡ್ತಾರೆ. ಓಕೆ ನೋಡಿ, ಆಮೇಲೆ ಇಲ್ಲಿ ಇನ್ನೊಂದು ಕ್ವಶನ್ ಇದೆ. ವಿಚ್ ಆಫ್ ದಿ ಫಾಲೋವಿಂಗ್ ಆಕ್ಟ್ ಆಫ್ ಬ್ರಿಟಿಷ್ ಇಂಡಿಯಾ ಪ್ರೊವೈಡೆಡ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಅಟ್ ದಿ ಕಲ್ಕತ್ತಾ? ಏನಾದ್ರು ಕಲ್ಕತ್ತಾ ಅನ್ನಿ, ಕ್ಯಾಲ್ಕಟಾ ಅನ್ರಿ. ದಟ್ ಈಸ್ ಟು ಆಲ್ಸೋ ರೆಗ್ಯುಲೇಟಿಂಗ್ ಆಕ್ಟ್ 1773. 3 ಕ್ವಶನ್ಗಳು ಇದೆ ನೋಡಿ. ಈ 3 ರೀತಿಯ ಕ್ವಶನ್ಗಳು ಪದೇ ಬಂದಿದ್ದಾವೆ. ಈ ಕ್ವಶನ್ ಬಂದಿದೆ, ಈ ಕ್ವಶನ್ ಕೂಡ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಬಂದಿದೆ. ದಿಸ್ ಕ್ವಶನ್, ಆಮೇಲೆ ಈ ಕ್ವಶನ್ ಕೂಡ ಸಾಕಷ್ಟು ಸಲ ಎಕ್ಸಾಮ್ ಬಂದಿದೆ. ಈ ಕ್ವಶನ್ ಕೂಡ ಸಾಕಷ್ಟು ಸಲ ಎಕ್ಸಾಮ್ ಬಂದಿದೆ. ಎಲ್ಲವೂ ಕೂಡ 73 ಕಾಯ್ದೆ, 1973 ಕಾಯ್ದೆಗೆ ಸಂಬಂಧಪಟ್ಟಂತ ಒಂದು ವಿಚಾರ. ಸೊ ಆಪ್ಷನ್ ಇಸ್ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡ್ತಾರೆ ಈ 73 ಕಾಯ್ದೆ. ಯಾವಾಗ? 74ರಲ್ಲಿ. 73 ಕಾಯ್ದೆ ಏನ್ ಮಾಡುತ್ತೆ? 1774 ಅಲ್ಲಿ 1774ರಲ್ಲಿ ನಮ್ಮ ಭಾರತದಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡ್ತಾರೆ 74ರಲ್ಲಿ. 73 ಕಾಯ್ದೆ ಮತ್ತೆ 73ರಲ್ಲಿ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಅನ್ನು 73 ಕಾಯ್ದೆ ಇದೆ ಅಷ್ಟೇ. ಆ ಕಾಯ್ದೆಯಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಬಗ್ಗೆ ಚರ್ಚೆ ಆಗುತ್ತೆ. ಆ ಸ್ಥಾಪನೆ ಯಾವಾಗ ಮಾಡ್ತಾರೆ ಅಂದ್ರೆ 74ರಲ್ಲಿ ಮಾಡ್ತಾರೆ. ಮೊದಲ CJI ಆಗಿ ಎಲಿಜಾ ಇಂಪೆ ಅವರು ನಮ್ಮ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಆಗ್ತಾರೆ. ಯಾರು? ಎಲಿಜಾ ಇಂಪೆ. ಎಲಿಜಾ ಇಂಪೆ ಇವರು ಮೊದಲ ನ್ಯಾಯಾಧೀಶರಾಗ್ತಾರೆ. ಸುಪ್ರೀಂ ಕೋರ್ಟ್ ನ ಮೊದಲ ನ್ಯಾಯಾಧೀಶ ಎಲಿಜಾ ಇಂಪೆ. ಗೊತ್ತಲ್ಲ ನೋಡಿ. 73 ಕಾಯ್ದೆಯ ಒಂದು ವಿಚಾರ, ಪ್ರಮುಖ ಒಂದು ಫ್ಯಾಕ್ಟ್ಸ್ ಗಳನ್ನ ನೋಡೋದಾದ್ರೆ
The Regulating Act of 1773 got introduced establishment central administration system in British India. ಹೌದು, ಇವರು ಕೇಂದ್ರೀಯ ಆಡಳಿತ ವ್ಯವಸ್ಥೆಯನ್ನು ಸ್ಥಾಪಿಸಲು ಮೊಟ್ಟ ಮೊದಲು ತಂದಂತ ಒಂದು ಕಾಯ್ದೆ, ದಟ್ ಈಸ್ 1773 ರೆಗ್ಯುಲೇಟಿಂಗ್ ಆಕ್ಟ್. ಬ್ರಿಟಿಷ್ ಗವರ್ನರ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ತಂದಂತ ಒಂದು ಕಾಯ್ದೆ. ಅವರು ಬ್ರಿಟಿಷರು ತರ್ತಾರೆ ತಮ್ಮ ಅಧಿಕಾರಿಗಳ ವಿರುದ್ಧ. The act was brought to the regulate to the activities of the British East India Company. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಒಂದು ಕಾಯ್ದೆಯನ್ನು ತಂದರು. ಹೌದಾ? Even also, it was an initiative of the British Parliament to bring on administrative reform in British India. ಕೆಲವು ಆಡಳಿತಾತ್ಮಕ ಸುಧಾರಣೆಗಳನ್ನ ಜಾರಿ ತರೋದಕ್ಕೂ ಕೂಡ ಈ ಒಂದು ಕಾಯ್ದೆ ಒಂದು ರೀತಿ ಬುನಾದಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕೆಲವು ವಿಚಾರಗಳನ್ನು ನೋಡೋದಾದ್ರೆ, ಈ ಕಾಯ್ದೆಯು ಕಂಪನಿಯಲ್ಲಿ ಭಾರತದ ತನ್ನ ಪ್ರಾದೇಶಿಕ ಆಸ್ತಿಯನ್ನು ಉಳಿಸಿಕೊಳ್ಳಲು ಅನುಮತಿ ನೀಡುತ್ತೆ. ಭಾರತದಲ್ಲಿ ಕಂಪನಿಯ ಆಡಳಿತ, ಕಂಪನಿ ಬೇರೆ, ಇಂಗ್ಲೆಂಡ್ ಸರ್ಕಾರನೇ ಬೇರೆ. ನೆನಪಿಡಿ, ಇಂಗ್ಲೆಂಡ್ ಸರ್ಕಾರ ಕೆಲವು ಬಿಸಿನೆಸ್ ಮ್ಯಾನ್ಗಳಿಗೆ, ಕೆಲವು ವ್ಯಾಪಾರಸ್ಥರಿಗೆ ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ, ಪರ್ಮಿಷನ್ ಕೊಡ್ತಾರೆ. ಯಾರ್ರಿ? ಇವಾಗ ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿ ಇವಾಗ ಸರ್ಕಾರ ಇದೆ, ನಮ್ಮ ದೇಶದ ಒಂದು ಭಾರತ ಸರ್ಕಾರ ಇದೆ. ಭಾರತ ಸರ್ಕಾರ ಇವಾಗ ಇಲ್ಲಿ ನಿಮ್ಗೆ ಗೊತ್ತಿರುವುದು ಅದಾನಿ ಇದ್ದಾರೆ, ಅಂಬಾನಿ ಇದ್ದಾರೆ. ಅವರಿಗೆ ಬೇರೆ ದೇಶದಲ್ಲಿ ಬಿಸಿನೆಸ್ ಮಾಡಲಿಕ್ಕೆ ನಮ್ಮವ್ರಿಗೆ ಮೊದಲು ಪರ್ಮಿಷನ್ ಕೊಡ್ಬೇಕಲ್ಲ. ನಮ್ಮ ಸಂವಿಧಾನ ಅವರಿಗೆ ಅವಕಾಶ ಕೊಟ್ಟಿದೆ. ಈ ರೀತಿಯಾಗಿದೆ ಬೇರೆ ದೇಶದಲ್ಲಿ ಹೋಗೋದಕ್ಕೂ ಕೂಡ ನಮ್ಮ ಸಂವಿಧಾನವೇ ಕಾರಣ ಅಲ್ವಾ? ನಮ್ದು ಡಿಕ್ಟೇಟರ್ಶಿಪ್ ಅಲ್ಲ ಅಲ್ವಾ? ಎಲ್ಲೂ ಹೋಗ್ಬಾರ್ದು, ಬೇರೆ ದೇಶಕ್ಕೆ ಇಲ್ಲೇ ಇರಬೇಕು ಅನ್ನೋ ತರ, ರೈಟ್? ಹೀಗೆ ಭಾರತ ಸರ್ಕಾರದಲ್ಲಿ ಬಹಳಷ್ಟು ಬಿಸಿನೆಸ್ ಮ್ಯಾನ್ಗಳು ಬೇರೆ ಬೇರೆ ದೇಶಗಳ ವ್ಯಾಪಾರ ವಹಿವಾಟನ್ನ ಮಾಡ್ತಾರೆ. ಆದ್ರೆ ಅವತ್ತಿನ ವ್ಯಾಪಾರ ಒಂದು ರೀತಿ ದೌರ್ಜನ್ಯ ಇತ್ತು. ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆದು ತಾವು ಊಟ ಮಾಡೋದು. ಭಾರತ ದೇಶದ ಜನರನ್ನ ದೌರ್ಜನ್ಯಕ್ಕೊಳಪಡಿಸಿ ತಾವು ಹೊಟ್ಟೆ ತುಂಬಾ ಊಟ ಮಾಡೋದು. ಇದು ಅವತ್ತಿನ ಒಂದು ಪರಿಸ್ಥಿತಿ, ಬ್ರಿಟಿಷರ ಒಂದು ಪರಿಸ್ಥಿತಿ. ಈ ಕಾಯ್ದೆಯು ಕಂಪನಿ ಭಾರತದಲ್ಲಿ ತನ್ನ ಪ್ರಾದೇಶಿಕ ಆಸ್ತಿಯನ್ನು ಉಳಿಸಿಕೊಳ್ಳಲು ಅನುಮತಿ ನೀಡುತ್ತೆ. ಮತ್ತೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಎಂದು ಕೂಡ ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. ಏನಂತ ಇದನ್ನ ಇನ್ನೊಂದ್ಸಲ ಕ್ಲಿಯರ್ ಆಗಿ ಬಿಡ್ತೀನಿ. ಇಲ್ಲಿ ಬಾಂಬೆ ಇರುತ್ತೆ. ಬಾಂಬೆ ಪ್ರಾಂತ್ಯ ಭಾರತದಲ್ಲಿ ಅತ್ಯಂತ ಪ್ರಮುಖವಾದ ಪ್ರಾಂತ್ಯಗಳಲ್ಲಿ ಈ ಮೂರು ಪ್ರಾಂತ್ಯಗಳು ಬಹಳ ವಿಶಿಷ್ಟವಾದದ್ದು. ಬಾಂಬೆ ಮತ್ತೆ ಮದ್ರಾಸ್, ಚೆನ್ನೈ ಅಂತ ಕರಿತೀವಲ್ಲ, ಮದ್ರಾಸ್. ಈ ಮೂರು ಪ್ರಾಂತ್ಯಗಳು. ಮತ್ತೆ ಇನ್ನೊಂದು ಪ್ರಾಂತ್ಯ ಬಂಗಾಳ ಪ್ರಾಂತ್ಯ. ಈ ಬಂಗಾಳ ಪ್ರಾಂತ್ಯ ಈ ಮೂರು ಪ್ರಾಂತ್ಯಗಳು ಬಲಿಷ್ಠವಾಗಿರ್ತವೆ. ಆ ಟೈಮಲ್ಲಿ ಬ್ರಿಟಿಷರು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಈ ಮೂರು ಪ್ರಾಂತ್ಯಗಳನ್ನ ಹೆಚ್ಚಾಗಿ. ಇಲ್ಲಿಂದ ಆದಾಯ ಜಾಸ್ತಿ ಬರ್ತಾ ಇರುತ್ತೆ. ಹೆಚ್ಚಾಗಿ ಬಂಗಾಳ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಬಂಗಾಳ ಮೊದಲಿಗೆ ಈ ಮೂರು ಪ್ರಾಂತ್ಯಗಳು ಸೇಮ್ ಇರ್ತವೆ. ಯಾವ ರೀತಿ ಇದು ಹೆಚ್ಚು ಇದು ಕಡಿಮೆ ಅನ್ನೋ ತರ ಇರೋದಿಲ್ಲ. ಎಲ್ಲರಿಗೂ ಒಂದೇ ರೀತಿ ಅಧಿಕಾರ ಇರುತ್ತೆ. ಇಲ್ಲಿ ಇರ್ತಕ್ಕಂಥ ಗವರ್ನರ್ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಗವರ್ನರ್ ಆಗಿರ್ಬೋದು, ಮತ್ತೆ ಇಲ್ಲಿರ್ತಕ್ಕಂಥ ಗವರ್ನರ್ ಆಗಿರ್ಬೋದು, ಮತ್ತೆ ಇಲ್ಲಿರ್ತಕ್ಕಂಥ ಗವರ್ನರ್ ಆಗಿರ್ಬೋದು, ಮೂವರಿಗೂ ಕೂಡ ತಮ್ಮದೇ ಆದಂತ ಕೆಲಸಗಳು ಇರ್ತಾ ಇದ್ವು. ಮೂವರಿಗೆ ಒಂದು ರೀತಿಯ ಹಕ್ಕುಗಳು ಇರ್ತಾ ಇದ್ವು, ರೈಟ್ಸ್ಗಳು, ಅಧಿಕಾರಗಳು ಇರ್ತಾ ಇದ್ವು. ಯಾವಾಗ 1773ರ ಕಾಯ್ದೆ ಬರುತ್ತೆ, ಅಲ್ಲಿಗೆ ಏನ್ ಮಾಡ್ತಾರೆ, ಬಂಗಾಳವನ್ನ ಮೇಲೆಕ್ಕಿರ್ತಾರೆ. ಒಂದು ರೀತಿ ಬಂಗಾಳದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸ್ತಾರೆ. ಇಲ್ಲಿ ಸಪರೇಟ್ ಆಗಿ ಒಬ್ಬ ಬಂಗಾಳದ ಗವರ್ನರ್, ಬರೀ ಗವರ್ನರ್ ಅಷ್ಟೇ ಅಲ್ಲ, ಗವರ್ನರ್ ಜನರಲ್ ಆಫ್ ಬೆಂಗಾಲ್, ಗವರ್ನರ್ ಜನರಲ್ ಅನ್ನೋ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. ಈ ಜನರಲ್ ಅನ್ನೋ ಒಂದು ಪದವನ್ನ ಮೊದಲು ಇರ್ಲಿಲ್ಲ ಅಂತ. ಗವರ್ನರ್ ಜನರಲ್ ಆಫ್ ಬಂಗಾಳದ ಗವರ್ನರ್ ಜನರಲ್ ಅನ್ನೋ ಒಂದು ಪದವನ್ನ ಮೊಟ್ಟ ಮೊದಲ ಬಾರಿಗೆ 1773ರ ಕಾಯ್ದೆಯಲ್ಲಿ ತರ್ತಾರೆ. ಅದು ಏನಂತಂದ್ರೆ, ಈ ಬಂಗಾಳ ಹೆಡ್ ಆಫ್ ದೀಸ್ ಟೂ ಪ್ರಾವಿನ್ಸಸ್, ಈ ಬಾಂಬೆ ಮತ್ತು ಮದ್ರಾಸ್ನ ಮೇಲೆ ಕೆಲಸ ಮಾಡ್ತಾರೆ. ಇವೆರಡನ್ನ ಇದು ಕಂಟ್ರೋಲ್ ಮಾಡುತ್ತೆ, ಬಂಗಾಳ ಕಂಟ್ರೋಲ್ ಮಾಡುತ್ತೆ. ಮದ್ರಾಸ್ ಮತ್ತು ಬಾಂಬೆ ಗವರ್ನರ್ಗಳು, ಈ ಗವರ್ನರ್ ತೆಗೆದಲ್ರಿ. ಮತ್ತೆ ಬಂಗಾಳದಲ್ಲಿ ಬಾಂಬೆಯಲ್ಲೂ ಗವರ್ನರ್ ಇರ್ತಾನೆ, ಮದ್ರಾಸಲ್ಲೂ ಗವರ್ನರ್ ಇರ್ತಾನೆ. ಹಾಗಂತ ಮಾತ್ರಕ್ಕೆ ಇಲ್ಲಿ ಗವರ್ನರ್ ಇರಲ್ಲ ಸರ್ ಅಂತ ಅಲ್ಲ, ಇರ್ತಾರೆ, ಇಲ್ಲಿ ಇರ್ತಾರೆ. ಆದ್ರೆ ಈ ಇಬ್ಬರು ಗವರ್ನರ್ಗಳು ಈ ಬಂಗಾಳದ ಗವರ್ನರ್ ಜನರಲ್ ಹತ್ರ ಕೆಲಸ ಮಾಡ್ತಾರೆ ಅಂತ ಅರ್ಥ. ಆತ ಹೇಳ್ದಂಗೆ ಅವ್ರು ಕೇಳ್ಬೇಕು. ಆ ರೀತಿ ರಚನೆ ಆಗತ್ತ ಈ 73ರ ಕಾಯ್ದೆ. ಆಲ್ಸೋ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಇನ್ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ 1771. ಎಲಿಜಾ ಇಂಪೆ ಮೊದಲ ಸಿಜೆ ಆಗ್ತಾರೆ. ಎಲಿಜಾ ಇಂಪೆ ಬಗ್ಗೆ ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಮೊದಲ ಬಾರಿಗೆ ಬ್ರಿಟಿಷ್ ಕ್ಯಾಬಿನೆಟ್ಗೆ ಭಾರತೀಯ ವ್ಯವಹಾರಗಳ ಮೇಲೆ ನಿಯಂತ್ರಣ ಚಲಾಯಿಸಲು ಹಕ್ಕನ್ನು ಕೂಡ ಇಲ್ಲ. ಬ್ರಿಟಿಷ್ ಕ್ಯಾಬಿನೆಟ್ ಏನ್ ಮಾಡ್ತಾರೆ, ಭಾರತೀಯ ವ್ಯವಹಾರಗಳು ಮೊದಲು ಕಂಪನಿ ಅಷ್ಟೇ ಮಾಡ್ತಾರೆ. ಇವಾಗ ಬ್ರಿಟಿಷ್ ಕ್ಯಾಬಿನೆಟ್ ಅಧಿಕಾರ ತಗೊಳ್ಳುತ್ತೆ. ಬ್ರಿಟಿಷ್ ಕ್ಯಾಬಿನೆಟ್ ಸ್ವಲ್ಪ ಮಟ್ಟಿಗೆ ವ್ಯವಹಾರಗಳಲ್ಲಿ ಕೈ ಹಾಕೋ ಕೆಲಸವನ್ನ ಮಾಡ್ತಾರೆ. ನೆಕ್ಸ್ಟ್ ನೋಡಿ, which of the following British Act gave exclusive trade privileges to the British East India Company? ಅಂದ್ರೆ ಈ ಕೆಳಗಿನ ಯಾವ ಒಂದು ಬ್ರಿಟಿಷ್ ಕಾಯ್ದೆಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವಿಶೇಷ ವ್ಯಾಪಾರದ ಒಂದು ಸವಲತ್ತನ್ನ ನೀಡುತ್ತೆ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ
ಈ ಕಾಯ್ದೆ ಯಾವ ಕಾಯ್ದೆ? ಈ ಕೆಳಗಿನ ಯಾವ ಕಾಯ್ದೆ ಕಂಪನಿಗೆ, ಸರ್ಕಾರಕ್ಕಲ್ಲ. ಸರ್ಕಾರ ಬೇರೆ ಇಲ್ರಿ, ಕಂಪನಿ ಬೇರೆ ಇಲ್ಲಿ. ಓಕೆನಾ? ಸರ್ಕಾರ ಅಂದ್ರೆ ಇವಾಗ ನಮ್ಮ ಫಾರ್ ಎಕ್ಸಾಂಪಲ್ ನಮ್ಗೆ ನಮ್ಮ ದೇಶದಲ್ಲಿ ಈ ಪ್ರೆಸೆಂಟ್ ಎಕ್ಸಾಂಪಲ್ ಕೊಡೋದಾದ್ರೆ, ಸರ್ಕಾರ ಅಂದ್ರೆ ದಟ್ ಇಸ್ ನಮ್ಮ ಭಾರತ ಸರ್ಕಾರ ಇದೆ, ಸರ್ಕಾರ ಇದೆ. ಮತ್ತೆ ಆ, ವ್ಯಾಪಾರ ಕಂಪನಿ ಅಂದ್ರೆ ದಟ್ ಇಸ್ ಅದಾನಿ ಕಂಪನಿ ಇದೆ, ಅಂಬಾನಿ ಕಂಪನಿ ಇದೆ, ಕಂಪನಿಗಳು ಇದಾವಲ್ಲ. ಸೊ ಆ ಕಂಪನಿ ಆಗ್ತವೆ. ಇವಾಗ ನಮ್ಮ ಒಂದು ದೇಶದಲ್ಲಿ ಎಕ್ಸಾಂಪಲ್ ಕೊಡೋದಾದ್ರೆ, ಕಂಪೇರ್ ಮಾಡೋದಾದ್ರೆ ಇವತ್ತಿಗೆ. ಬಟ್ ಅವತ್ತಿನ ಒಂದು ಟೈಮಲ್ಲೂ ಕೂಡ ಇಂಗ್ಲೆಂಡ್ ಅಲ್ಲಿ ಸಾಕಷ್ಟು ಜನ ವ್ಯಾಪಾರಿಗಳು ಇದ್ರು. ಆ ವ್ಯಾಪಾರಿಗಳು ಕಂಪನಿಗಳು ಇದ್ವು. ಅವರು ಎಲ್ಲಾ ವ್ಯಾಪಾರಿಗಳು ಸೇರಿ ಕಂಪನಿಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ರು. ಅದಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರಿತಾ ಇದ್ರು. ಹೌದಾ? ಆ ಕಂಪನಿಯನ್ನ ಪರ್ಮಿಷನ್ ಕೊಟ್ಟು ಅವರ ಸರ್ಕಾರ ಭಾರತಕ್ಕೆ ಕಳಿಸಿತ್ತು ವ್ಯಾಪಾರ ಮಾಡ್ರಿ ಅಂತೇಳಿ. ಯಾವಾಗ ಈ ಕಾಯ್ದೆ ಬರುತ್ತೆ, ಇಲ್ಲಿ ಇರ್ತಕ್ಕಂಥ ಒಂದು ಕಾಯ್ದೆ ಏನಿರುತ್ತೆ, ಈಸ್ಟ್ ಇಂಡಿಯಾ ಕಂಪನಿಗೆ ವಿಶೇಷವಾದ ವ್ಯಾಪಾರದ ಒಂದು ಸವಲತ್ತುಗಳನ್ನು ನೀಡುತ್ತೆ. ಸ್ಪೆಷಲ್ ಪ್ರಾವಿಷನ್ ಕೊಡ್ತಾರೆ ರಿಗಾರ್ಡಿಂಗ್ ದ ಸ್ಪೆಷಲ್ ಪ್ರಿವಿಷನ್ ಅಂತ ಹೇಳ್ಬೋದು. ಯಾವ ಕಾಯ್ದೆ? ದಟ್ ಈಸ್ 1793. 1793 ದಿಸ್ ಆಕ್ಟ್. ನೋಡಿ ನಾವು ಯಾವ್ದು ಏನಿದಾವೆ ಈ 1793 ಆಕ್ಟ್ ಅಲ್ಲಿ ಏನಿದೆ? ಚಾರ್ಟರ್ಡ್ ಆಕ್ಟ್ ಅಂತ ಕರಿತೇವೆ. ಚಾರ್ಟರ್ ಅಂದ್ರೆ ಮತ್ತೆ ನೋಡ್ರಿ, ಇದು ಕಾನೂನು ಅಂತ. ಚಾರ್ಟರ್ ಈಸ್ ಮತ್ತೆ ಬಹಳಷ್ಟು ಜನ ನಮ್ಮ ವಿದ್ಯಾರ್ಥಿಗಳಿಗೆ ಪಾಲಿಟಿಯನ್ನು ಓದುವಾಗ ಈ ಚಾರ್ಟರ್ ಅಂದ್ರೆ ಏನು, ಆ ಪದದ ಮೀನಿಂಗ್ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ದ ಚಾರ್ಟರ್ ಇಸ್ ನನ್ ಅದರ್ ದನ್ ಲಾ, ಆಕ್ಟ್, ಕಾನೂನು ಅಂತ ಅರ್ಥ. ಕಾನೂನು. ಚಾರ್ಟರ್ ಆಕ್ಟ್ 1793 AD ಕ್ರಿಸ್ತಶಕ 1793ರಲ್ಲಿ ಬಂದಂತ ಈ ಕಾಯ್ದೆ ಭಾರತದೊಂದಿಗೆ ಕಂಪನಿ ವ್ಯಾಪಾರ ಏಕಸ್ವಾಮ್ಯವನ್ನು ತಾತ್ಕಾಲಿಕಗೊಳಿಸುತ್ತೆ. ಟೆಂಪರರಿಯಾಗಿ ಮೋನೋಪಲಿಯನ್ನ ಮಾಡುತ್ತೆ. ಮೋನೋಪಲಿಯನ್ನು ಜಾರಿ ಮಾಡುತ್ತೆ. ಜೊತೆಗೆ ಬಾಂಬೆ ಮತ್ತು ಮದ್ರಾಸ್ ಗವರ್ನರ್ ಜನರಲ್ ಆಡಳಿತ ಎಕ್ಸಿಕ್ಯೂಟಿವ್ ಇತ್ತು. ಇಲ್ಲಿ ಗವರ್ನರ್ ಜನರಲ್ ಬಾಂಬೆ ಮತ್ತು ಮದ್ರಾಸ್ ಇತ್ತಲ್ವಾ, 1773 ಆಕ್ಟ್ ಇತ್ತಲ್ವಾ. ಸೊ ಆ ಆಡಳಿತ ಇನ್ನೂ ಸ್ವಲ್ಪ ಗವರ್ನರ್ಗೆ ಸಂಬಂಧಪಟ್ಟಂಗೆ, ಬಂಗಾಳದ ಗವರ್ನರ್ಗೆ ಸಂಬಂಧಪಟ್ಟಂಗೆ ಹೆಚ್ಚಾಗುತ್ತೆ. ಮತ್ತೆ ಆಕ್ಟ್ had provided the exclusive trade privileges and renewed 20 years. ಇದು ಇನ್ನೊಂದು ಏನಂತಂದ್ರೆ 20 ವರ್ಷಗಳ ಕಾಲ ಮತ್ತೆ ಮುಂದುವರಿಸುತ್ತಾರೆ ಲೈಸೆನ್ಸ್ ಅನ್ನ. ಅವ್ರಿಗಿರ್ತಕ್ಕಂಥ ಒಂದು ಏನು ಲೈಸೆನ್ಸ್, ಟ್ರೇಡ್ ಲೈಸೆನ್ಸ್ ಇರುತ್ತಲ್ರಿ, ಆ ಟ್ರೇಡ್ ಲೈಸೆನ್ಸ್ ಅನ್ನ 20 ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ. ಇಲ್ಲಿ 93ರ ಕಾಯ್ದೆಯಲ್ಲಿ ಯಾರಿಗೆ? ಕಂಪನಿಯವರಿಗೆ. ಈ ಕಂಪನಿಯವರಿಗೆ ಯಾರು ಲೈಸೆನ್ಸ್ ಕೊಟ್ಟಿರ್ತಾರೆ? ಬ್ರಿಟಿಷ್ ಸರ್ಕಾರದವರು, ಬ್ರಿಟಿಷ್ ಗವರ್ಮೆಂಟ್ ಇವರಿಗೆ 20 ವರ್ಷಗಳ ಕಾಲ ಮತ್ತೆ ನೀವು ಇಲ್ಲೇ ಇರಿ ಲೈಸೆನ್ಸ್ ಅನ್ನು ಕೊಡ್ತಾರೆ. ಲೈಸೆನ್ಸ್ ತಗೊಂಡೇ ಬರ್ತಾರೆ ಅಲ್ಲಿ ಭಾರತಕ್ಕೆ ವ್ಯಾಪಾರ ಮಾಡ್ಲಿಕ್ಕೆ, ಅಲ್ಲಿನ ವ್ಯಾಪಾರಿಗಳು. ಎಸ್, ದಿಸ್ ಇಸ್ ಎನಫ್ ಫಾರ್ ಟುಡೇ. ಓಕೆ, ನಾಳೆ ಕ್ಲಾಸಲ್ಲಿ ಮತ್ತೆ ಇನ್ನೊಂದು ಕೆಲವು ಕ್ವಶನ್ಸ್ಗಳು, ಜಿಯೋಗ್ರಫಿ ಕ್ವಶನ್ಸ್ಗಳು ತಗೊಂಡು ಬೇಕಾದ್ರೆ ಪಾಲಿಟಿ, ಹಿಸ್ಟ್ರಿ ಒಂದೊಂದೇ ಹಂತವಾಗಿ ಒಂದೊಂದೇ ಸಬ್ಜೆಕ್ಟ್ ಸೇರಿಸ್ತಾ ಹೋಗೋಣ. ನಿಮ್ಗೆ ಡೌಟ್ಸ್ ಇದ್ರೆ, ಏನಾದ್ರು ಕ್ವಶನ್ಸ್ ಕೇಳೋದಿದ್ರೆ ಅಥವಾ ಕೆಲವು ಅನುಮಾನಗಳು ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಜೊತೆಗೆ ನಮ್ಮ KS ಗುರುಜಿ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. SSC ಮತ್ತು JD ಗೆ ಸಂಬಂಧಪಟ್ಟಂಗೆ ಇಲ್ಲಿ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ, GK ಪೇಪರ್ಗೆ ಸಂಬಂಧಪಟ್ಟಂಗೆ. ಆಲ್ಸೋ ಟೆಲಿಗ್ರಾಮ್ ಚಾನಲ್ ಅನ್ನು ಕೂಡ ನೀವು ಜಾಯ್ನ್ ಆಗುವ ಮುಖಾಂತರ ಇಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಎಸ್, ಥ್ಯಾಂಕ್ ಯು. ಲೆಟ್ಸ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ನಾಳೆ ಕ್ಲಾಸಲ್ಲಿ ನಾವು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.